ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ನವೋದಯ ಎಕ್ಸಾಮ್ ಪೇಪರ್ ಸಾಲ್ವ್ಡ್. ಎಕ್ಸಾಮ್ 2023 ನವೋದಯ ಪ್ರಶ್ನೆ ಪತ್ರಿಕೆ ಉತ್ತರ ಬಿಡಿಸಲಾಗಿದೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಡಿಸಲಾಗಿದೆ. ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಅನ್ನು ಮಾತ್ರ ಉತ್ತರ ಬರೆಯಲು ಬಳಸಬೇಕು. ಪೆನ್ಸಿಲ್ನಿಂದ ಉತ್ತರ ಬರೆಯುವುದನ್ನು ನಿಷೇಧಿಸಲಾಗಿದೆ. ಅಂದ್ರೆ ಪೆನ್ಸಿಲ್ ಯೂಸ್ ಮಾಡಬಾರದು. ನೀಲಿ ಅಥವಾ ಕಪ್ಪು ಬಾಲ್ ಪೆನ್ ಅನ್ನು ಬಳಕೆಯಲ್ಲಿ ತರಬೇಕು. ಪರೀಕ್ಷೆ ಅವಧಿ 2 ಗಂಟೆ. ಇಲ್ಲಿ 3 ವಿಭಾಗಗಳಲ್ಲೂ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ 40 ಪ್ರಶ್ನೆಗಳು, 50 ಅಂಕಗಳು 60 ನಿಮಿಷದಲ್ಲಿ ಬಿಡಿಸಬೇಕು. ಗಣಿತ ಪರೀಕ್ಷೆ 20 ಪ್ರಶ್ನೆಗಳು, 25 ಅಂಕಗಳು 30 ನಿಮಿಷದಲ್ಲಿ ಬಿಡಿಸಬೇಕು. ಭಾಷಾ ಪರೀಕ್ಷೆ 20 ಪ್ರಶ್ನೆಗಳು, 25 ಅಂಕಗಳು 30 ನಿಮಿಷದಲ್ಲಿ ಬಿಡಿಸಬೇಕು. ಒಟ್ಟು 80 ಪ್ರಶ್ನೆಗಳು, 100 ಅಂಕಗಳು 2 ಗಂಟೆಯಲ್ಲಿ ಸಂಪೂರ್ಣವಾಗಿ ಬಿಡಿಸಬೇಕು. ಸರಿಯಾದ ಉತ್ತರವನ್ನು ಅದನ್ನು ಹೀಗೆ ABCD OMR ಶೀಟ್ ನಲ್ಲಿ ಸಂಪೂರ್ಣವಾಗಿ ಹೀಗೆ ಸರ್ಕಲ್ ನಲ್ಲಿ ರೌಂಡ್ ಹಾಕಿ, ಈ ರೀತಿ ಡಾರ್ಕ್ ಹಾಕಿ ಮಾರ್ಕ್ ಮಾಡಬೇಕು. ನಿಮ್ಗೆ ಯಾವ್ದು ಸರಿ ಅನ್ನಿಸ್ತೈತಿ. ಓಕೆ, ನೆಕ್ಸ್ಟ್ ಹೋಗೋಣ. ಸೊ ನನ್ನ ಜೊತೆ ಬಿಡಿಸ್ಕೊತ್ ಬಂದ್ರಿ. ಒಂದು ರಫ್ OMR ಶೀಟ್ ರೆಡಿ ಮಾಡ್ಕೊರಿ, ಅಥವಾ ಈ ತರ ಒಂದು OMR ಶೀಟ್ ರೆಡಿ ಮಾಡಿ ನನ್ನ ಜೊತೆನೆ OMR ಶೀಟ್ ನಲ್ಲಿ ಫಿಲ್ಅಪ್ ಮಾಡ್ಕೊತ ಬರ್ರಿ. ಸೊ ಯಾಕಡೆ OMR ಶೀಟ್ ಇಲ್ಲ, ಈ ತರ ರಫ್ ಹಾಕ್ರಿ. ಒಂದನೇದ್ದು A B C D ಈ ತರ, ಎರಡನೇದ್ದು A B C D ಈ ತರ ಒಂದು 80 OMR ಶೀಟ್ ರೆಡಿ ಮಾಡ್ಕೋರಿ. ಯಾರ ಕಡೆ OMR ಶೀಟ್ ಇಲ್ಲ ರಫ್ ಮಾಡ್ಕೋರಿ. ಭಾಗ 1 ಬುದ್ಧಿ ಸಾಮರ್ಥ್ಯ ಪರೀಕ್ಷೆ ಭಾಗ 1. ಸೂಚನೆ ಓದೇನೋ ಮುಂದಿನ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸೂಚನೆ 1 ರಿಂದ 4 ಡಯಾಗ್ರಾಮ್ ಅಂತ 1 ರಿಂದ 4 ಪ್ರಶ್ನೆಗಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ABCD ಎಂಬ 4 ಆಕೃತಿಗಳು ಕೊಡಲಾಗಿದ್ದವು. ಈ 4 ಆಕೃತಿಗಳು 3 ಆಕೃತಿಗಳು ಕೆಲವು ವಿಧದಲ್ಲಿ ಸಮಾನವಾಗಿವೆ ಮತ್ತು ಒಂದು ಆಕೃತಿ ಭಿನ್ನವಾಗಿದೆ. ಆ ಭಿನ್ನವಾದ ಆಕೃತಿ ಆರಿಸಿ ನಿಮ್ಮ ಉತ್ತರವನ್ನು ಸೂಚಿಸಲು OMR ಹಾಳೆಯಲ್ಲಿ ಆಯಾ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ಉತ್ತರವನ್ನು ಬರೆಯಿರಿ. ಅಂದ್ರೆ ಇದರಲ್ಲಿ 3 ಸಮವಾಗಿ ಒಂದು ಮಾತ್ರ ಬೇರೆ ಐತಿ. ನೋಡ್ರಿ, ಈ ತರ ಐತಿ, ಇದು ಸಮ ಐತಿ, ಇದು ಸಮ ಐತಿ, ಇದು ನೋಡ್ರಿ ಇದೊಂದು ಭಿನ್ನವಾಗೈತಿ. ಅಂದ್ರೆ ನಮಗೆ D ಅಥವಾ 6 ಐತಿ. ಸೊ ಆನ್ಸರ್ ಏನ್ ಮಾಡಬೇಕು, D ಅಥವಾ OMR ಶೀಟ್ ಅಲ್ಲಿ ಸಂಪೂರ್ಣವಾಗಿ D ಮಾರ್ಕ್ ಮಾಡಬೇಕು. ಸೊ D ನೀವು ನನ್ನ ಜೊತೆ OMR ಶೀಟ್ ಅಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಸೊ D ಆನ್ಸರ್. ಸೊ ನೆಕ್ಸ್ಟ್ ಹೋಗೋಣ. ಪ್ರಶ್ನೆ 2, 3 ಸಮವಾಗಿ ಒಂದು ಭಿನ್ನವಾಗಿದೆ. ನೋಡ್ರಿ, ಇದು ಮಾರ್ಕ್ ಇಲ್ಲಿ ಐತಿ, ಇದು ಇಲ್ಲಿ ಐತಿ, ಇದು ಇಲ್ಲಿ ಐತಿ. ಇದೊಂದು C ನೋಡ್ರಿ, C ಒಂದು ಭಿನ್ನವಾಗಿ ಕಾಣತೈತಿ. ಸೊ ಆನ್ಸರ್ C ನಮಗೆ ಗೊತ್ತಾಗತೈತಿ. OMR ಶೀಟ್ ನಲ್ಲಿ ಸಂಪೂರ್ಣವಾಗಿ C ನೀವು ಮಾರ್ಕ್ ಮಾಡ್ರಿ. C ನಲ್ಲಿ ಸಂಪೂರ್ಣವಾಗಿ C ಭಿನ್ನವಾಗಿ ಕಾಣತೈತಿ, C ಹಾಕ್ರಿ. ಓಕೆ, ಎರಡನೇದು C. ಕ್ವಶನ್ ಕಂಪ್ಲೀಟ್ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 3 ನೋಡ್ರಿ, ಈ 3 ಸಮವಾಗಿ ಕಾಣತ್ತ. ನೋಡ್ರಿ, ಒಂದು ಮಾತ್ರ ಭಿನ್ನವಾಗೈತಿ. ಯಾವ್ದು ನೋಡ್ರಿ, ಇದು ಭಿನ್ನವಾಗಿದೆ, ಇದು ಡಾರ್ಕ್ ಐತಿ. ಸೊ ಆನ್ಸರ್ ಈಸ್ A. OMR ಶೀಟ್ ಅಲ್ಲಿ ಸಂಪೂರ್ಣವಾಗಿ ಹಾಕಿ. ಆನ್ಸರ್ A. ಎರಡನೇದು A, ಮೂರನೇದು A ಆಯ್ತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 4 ನೋಡ್ರಿ, ಸ್ಕ್ವೇರ್ ಐತಿ, ರೌಂಡು, ಸ್ಕ್ವೇರ್ 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 ಸ್ಕ್ವೇರ್, ರೌಂಡ್ ರೌಂಡ್ ಐತಿ. ನೋಡ್ರಿ, ಇಲ್ಲಿ ಭಿನ್ನವಾಗಿರುವಂತ ಇಲ್ಲಿ 4 ಮೂಲೆ, 4 4 4 4 ಇದು ಬೇರೆ, ಇದು ಬೇರೆ ಐತಿ. ನೋಡ್ರಿ, ಇಲ್ಲಿ ಒಳಗೂ ರೌಂಡ್ ಐತಿ, ಹೊರಗೂ ರೌಂಡ್ ಐತಿ. ಅಂದ್ರೆ ನಮ್ಮ ಆನ್ಸರ್ ಡಿ. ನೋಡ್ರಿ, ಡಿ ನೀವು OMR ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಿ ಹಾಕ್ರಿ. ಡಿ ಈಸ್ ಕರೆಕ್ಟ್ ಆನ್ಸರ್. ನಾಲ್ಕನೇದು ಡಿ. ಈ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 5 ಹೋಗಿದ್ದು ಮುಂಚೆ ಭಾಗ 2 ಅನ್ನು ನಾವು ಸೂಚನೆ ಓದಬೇಕು. 5 ರಿಂದ 8 ಪ್ರಶ್ನೆಗಳಿಗೆ ಒಂದು ಸಮಸ್ಯೆ ಆಕೃತಿ ಎಡಭಾಗದಲ್ಲಿ ABCD ಮತ್ತು D ಎಂದು ಗುರುತಿಸಿ 4 ಉತ್ತರದ ಆಕೃತಿಗಳಲ್ಲಿ ಬಲಭಾಗದಲ್ಲಿಯೂ ನೀಡಲಾಗಿದೆ. ಸಮಸ್ಯೆಯ ಆಕೃತಿ ಸರಿಯಾಗಿ ಹೊಂದುವ ಉತ್ತರ ಆಕೃತಿಯಲ್ಲಿ ಆರಿಸಿ ಮತ್ತು ನಿಮ್ಮ ಉತ್ತರವನ್ನು ಸೂಚಿಸಲು
ಓಮಾರ್ ಹಾಳೆಯಲ್ಲಿ ಆಯಾ ಸಂಖ್ಯೆ ಪ್ರಶ್ನೆಯನ್ನು ಮುಂದೂಡಿ ಇರೋ ಸರಿಯಾದ ವೃತ್ತವನ್ನು ತುಂಬಿರಿ. ಡಿ ಗುರುತಿಸಿ 4 ಉತ್ತರ ಆಕೃತಿಗಳಲ್ಲಿ ಬಲಭಾಗದಲ್ಲಿ ನೀಡಲಾಗಿದೆ. ಆ ಸಮಸ್ಯೆ ಆಕೃತಿ ಸರಿಯಾಗಿದೆ ಎಂದು ನೋಡಬೇಕು. ಸೊ ಇಲ್ಲಿ ನೋಡ್ರಿ, ಇದೇ ತರ ಇಲ್ಲಿ ನೋಡಬೇಕು, ಇದೇ ತರ ಸೇಮ್ ಆಸ್ ಇಟ್ ಈಸ್. ನೋಡ್ರಿ, ಇದು ಚೇಂಜ್ ಆಗೈತಿ, ಇದನ್ನು ಚೇಂಜ್ ಆಗೈತಿ, ಇದನ್ನು ಚೇಂಜ್ ಅಂದ್ರೆ ಸೇಮ್ ಟು ಸೇಮ್ ಇದ್ದಂತ ಚಿತ್ರ ನೋಡ್ರಿ 5ನೇ ಒಳಗ. ಸೊ ಎ ನಮಗೆ ಅನ್ಸಾತೈತಿ. ಸೊ ಏನು ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಎ ಹೋಮ್ವರ್ಕ್ ಶೀಟ್ ನಲ್ಲಿ ತುಂಬೋಣ. ಎ 5ನೇದು ಎ ಆಯ್ತು. ಸೊ 5ನೇದು ಎ ಕಂಪ್ಲೀಟ್ ಆಯ್ತು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 6. ಸೊ ಇದರಂತ ಇರುವಂತ ಚಿತ್ರ ಇದು ಅಲ್ಲ, ಇದನ್ನು ಅಲ್ಲ, ಇದನ್ನು ಅಲ್ಲ. ನೋಡಿ, ಇಲ್ಲಿ ಸಮ ಕಾಣತೈತಿ. ಆನ್ಸರ್ ಬಿ ಅನ್ಸತೈತಿ. ಸೊ ಶ್ಯೂರ್ ಬಿ ಐತಿ. ಸೊ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಬಿ ರೌಂಡ್ ಹಾಕು, ಸರ್ಕಲ್ ನಲ್ಲಿ ಬಿ ಹಾಕ್ರಿ, ಸಂಪೂರ್ಣವಾಗಿ ಬಿ ಹಾಕ್ರಿ. ಸೊ 6ನೇದು ಬಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಪ್ರಶ್ನೆ 7 ನೋಡ್ರಿ, ಸೇಮ್ ಇರುವಂತ ಚಿತ್ರ ನೋಡ್ರಿ ಇದರಲ್ಲಿ. ಸೊ ನಮಗೆ ನೋಡ್ರಿ ಸಿ ಸೇಮ್ ಅನ್ಸಾತೈತಿ. ಸೊ ಶೋರ್ ಸಿ ಐತಿ. ಸಿ ನಾವು ಈಗ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಸಿ ಹಾಕೋಣ. 7ನೇದು ಸಿ, ಸಿ ನೀವು ಹೋಮ್ವರ್ಕ್ ಶೀಟ್ ನಲ್ಲಿ ಹಾಕ್ರಿ. ಓಕೆ. ಸೊ 7ನೇದು ಸಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 8. 1, 2, 3 ನೋಡ್ರಿ, 3 ಉತ್ತರದಿಂದ ಇರುವಂತದ್ದು. ಇದು ಒಂದೇ ಐತಿ, ಬಿ ಒಂದೇ ಕಾಣತೈತಿ. 1, 2, 3, 4 ಕಾಣತಾವ. 1, 2, 3 3 ಅಂದ್ರೆ ಬಿ ಸೇಮ್ ಇದ್ದಿದ್ದು ಬಿ. ನೋಡ್ರಿ, ಬಿ ಕರೆಕ್ಟ್ ಆಯ್ತು. ಸೊ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಬಿ ನೀವು ಹೋಮ್ವರ್ಕ್ ಶೀಟ್ ನಲ್ಲಿ ಹಾಕ್ರಿ, ಕಂಪ್ಲೀಟ್ ಆಗಿ ಹೋಮ್ವರ್ಕ್ ಶೀಟ್ ನಲ್ಲಿ ತುಂಬ್ರಿ. ಓಕೆ, 8th ಬಿ ಆಯ್ತು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಬುದ್ಧಿಮತ್ತ ಸಮರ್ಥ್ಯ ಪರೀಕ್ಷೆ 3 ಮುಂಚೆ ನಾವು ಸೂಚನೆ ಓದಬೇಕು. 9 ರಿಂದ 12ವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ ಒಂದು ಸಮಸ್ಯೆ ಆಕೃತಿ ಇದ್ದು ಅದರ ಒಂದು ಭಾಗವು ಕಾಣೆಯಾಗಿದೆ. ಬಲಭಾಗದಲ್ಲಿ ABCD ಎಂಬ ಉತ್ತರ ಆಕೃತಿಗಳನ್ನು ಗಮನಿಸಿ ಮತ್ತು ದಿಕ್ಕನ್ನು ಬದಲಿಸದೆ ಸಮಸ್ಯೆಯನ್ನು ಆಕೃತಿಯಲ್ಲಿ ಕಳೆದು ಹೋದ ಭಾಗಕ್ಕೆ ಸರಿ ಹೊಂದುವ ಹಾಗೂ ಸಮಸ್ಯೆ ಆಕೃತಿ ರೀತಿ ಪೂರ್ಣಗೊಳಿಸುವ ಉತ್ತರ ಆಕೃತಿಯನ್ನು ಕಂಡುಹಿಡಿಯಿರಿ. ನಿಮ್ಮ ಉತ್ತರವನ್ನು ಸೂಚಿಸಲು ಓಮಾರ್ ಹಾಳೆಯಲ್ಲಿ ಆಯಾ ಆಕೃತಿಯ ಮುಂದುಗಳಿರುವ ಸರಿಯಾದ ವೃತ್ತವನ್ನು ತುಂಬಿರಿ. ನೋಡ್ರಿ, ಈ ಬ್ಲಾಕ್ ಕಂಪ್ಲೀಟ್ ಇಲ್ಲ ಅಂದ್ರೆ ನಾವು ಅಲ್ಲಿ ಯಾವ್ದು ಕೊಡ್ತೈತಿ ನೋಡ್ಬೇಕು. ಅಂದ್ರೆ ಯಾವ್ದು ಸ್ಥಾನ ಚೇಂಜ್ ಮಾಡಲ್ಲ ಅಂದ್ರೆ ಇದು ಒಂದೇ, ನಾವು ಬಿ ಒಂದೇ ಅಂತ ಕಾಣಿಸ್ತೈತಿ. ನೋಡ್ರಿ, ಆನ್ಸರ್ ಇಸ್ ಬಿ ಇಸ್ ಕರೆಕ್ಟ್ ಆಗ್ತೈತಿ. ಸೊ ಹೋಮ್ವರ್ಕ್ ಶೀಟ್ ನಲ್ಲಿ ನಾವು ಸಂಪೂರ್ಣವಾಗಿ ಬಿ ಡಾರ್ಕ್ ಮಾಡೋಣ. ಕಂಪ್ಲೀಟ್ ಡಾರ್ಕ್ ಮಾಡ್ರಿ, ಒಟ್ಟೆ ವೈಟ್ ಕಾಣಬಾರ್ದು, ಡಾರ್ಕ್ ಮಾಡ್ರಿ. ಸೊ ಕ್ವಶನ್ ನಂಬರ್ 9 ಒಳಗೆ ಬಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 10 ನೋಡ್ರಿ, ಇದರಲ್ಲಿ ಯಾವುದು ಈ ತರ ಇಲ್ಲಿ ಕೂಡಬೇಕು ಅಂದ್ರೆ ಇದು ಎ ಒಂದೇ ಕೂಡ್ತಿದ್ರು, ಯಾವುದು ಕೂಡುದಿಲ್ಲ. ಸೊ ಆನ್ಸರ್ 10 ಒಳಗ ಎ ಕರೆಕ್ಟ್ ಆಯ್ತು. ಎ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ವೃತ್ತವನ್ನು ಡಾರ್ಕ್ ಮಾಡ್ರಿ. ಕ್ವಶನ್ ನಂಬರ್ 10 ಒಳಗ ಎ. ಕ್ವಶನ್ ನಂಬರ್ 11. 1, 2, 2, 3, 4 ಸ್ಟಾರ್ ಆಗಬೇಕು. 4 ಸ್ಟಾರ್ ಇರುವಂತ ನೋಡ್ರಿ, ಈ ಪಾಯಿಂಟ್ ಇಲ್ಲಿ ಬರಬೇಕು ಅಂದ್ರೆ 4 ಸ್ಟಾರ್ ಇರುವಂತದ್ದು ಸಿ ನೇ ಕಾಣತೈತಿ. ಸಿ ಇಸ್ ಕರೆಕ್ಟ್ ಆನ್ಸರ್. ಸೊ ಸಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಿ ತುಂಬ್ರಿ. 11 ಸಿ ಡಾರ್ಕ್ ಮಾಡ್ರಿ, ಕಂಪ್ಲೀಟ್ 11 ಸಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 12. ಈ ಚಿಹ್ನೆ ಬರಬೇಕಾದ್ರೆ ಇದರಲ್ಲಿ ಅರ್ಧ ಕಟ್ಟದ ಅಂತ ನೋಡ್ರಿ. 11 ನಮಗೆ ಬಿ ಅನ್ಸಾತೈತಿ, ಮತ್ತೆ ಯಾವ ಬರುದಿಲ್ಲ ಅಂದ್ರೆ ಬಿ ನಮಗ 12 ಒಳಗ ಬಿ ಸಂಪೂರ್ಣವಾಗಿ ಹೋಮ್ವರ್ಕ್ ಶೀಟ್ ನಲ್ಲಿ ಡಾರ್ಕ್ ಮಾಡ್ರಿ. 12 ಬಿ ಆಯ್ತು. 12 ಬಿ. 12 ಬಿ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 13 ಮುಂಚೆ ನಾವು ಸೂಚನೆ ಓದಿ ಬರಬೇಕು. 13 ರಿಂದ 16ವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ 3 ಸಮಸ್ಯೆ ಆಕೃತಿಗಳು 4ನೇ ಆಕೃತಿಗಳಿಗೆ ಜಾಗವನ್ನು ಬಿಡಲಾಗಿದೆ. ಸಮಸ್ಯೆ ಆಕೃತಿ ಸರಣಿಯ ಪೂರ್ತಿಗೊಳಿಸುವಂತೆ ಎಡಭಾಗದಲ್ಲಿರುವ 4ನೇ ಆಕೃತಿ ಖಾಲಿ ಜಾಗವನ್ನು ಆವರಿಸುವಂತೆ ಬಲಭಾಗದಲ್ಲಿ ABCD ಎಂಬ ಉತ್ತರ ಆಕೃತಿಗಳಿಂದ ಒಂದು ಆಕೃತಿ ಕಂಡುಹಿಡಿಯಿರಿ. ನಿಮ್ಮ ಉತ್ತರವನ್ನು ಸೂಚಿಸಲು ಓಮಾರ್ ಹಾಳೆಯಲ್ಲಿ ಆಯ್ಕೆ ಪ್ರಶ್ನೆಗಳನ್ನು ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ. ನೋಡಿ, ಇದು ಆಕೃತಿ ಚೇಂಜ್ ಆಗುತ್ತಾ ಹೋಗುತ್ತೆ ನೋಡ್ರಿ. 1
ಇದು 2 0, 3 0. ಈಗ 4 0 ಬರ್ಬೇಕು ನೋಡ್ರಿ. 4 0 ಬರುವಂತಹದ್ದು ಇದು ಒಂದು ಐತಿ, ಇದು ಒಂದು ಐತಿ. ಅದು ಕರೆಕ್ಟ್ ಆಗೋದಿಲ್ಲ. ಸೊ ಆನ್ಸರ್ ಬಿ ಇಸ್ ಕರೆಕ್ಟ್ ಐತಿ. ಸೊ ಆನ್ಸರ್ ಬಿ ಹಾಕೋಣ. 13ನೇದು ಬಿ, ಹೋಮ್ವರ್ಕ್ ಶೀಟ್ ನಲ್ಲಿ ಪೂರ್ಣವಾಗಿ ತುಂಬ್ರಿ. ಬಿ ಆನ್ಸರ್. ಸೊ 13ನೇದು ಬಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 14. ಈ ಬಾಣ ಈ ಕಡೆ ಬಂದಿದ್ದು ನೋಡ್ರಿ, ಇದು ಅಪೋಸಿಟ್ ಆಯ್ತು. ಮತ್ತೆ ಈ ಕಡೆ ಹೊತ್ತು ಮತ್ತೆ ಈ ಸೈಡ್ ಆಗಬೇಕು. ಕರೆಕ್ಟ್ ಈ ಸೈಡ್ ಇದ್ದಿದ್ದು ನೋಡ್ರಿ, ಇದು ಬರೋದಿಲ್ಲ, ಈ ಕಡೆ ಐತಿ. ಅಂದ್ರೆ ಡಿ ಇಸ್ ಕರೆಕ್ಟ್ ಆನ್ಸರ್ ಬರ್ತೈತಿ. ಸೊ ಡಿ ಈ ಕಡೆ ಫೇಸ್ ಐತಿ, ಈ ಕಡೆ ಐತಿ, ಈ ಕಡೆ ಐತಿ ನೋಡ್ರಿ, ಕರೆಕ್ಟ್ ಆಗ್ತೈತಿ. ಸೊ ಡಿ ಇಸ್ ಆನ್ಸರ್. ಹೋಮ್ವರ್ಕ್ ಶೀಟ್ ನಲ್ಲಿ ನೀವು ಡಿ 14ನೇದು ಡಿ ಸಂಪೂರ್ಣವಾಗಿ ತುಂಬ್ರಿ. ಡಿ ಸಂಪೂರ್ಣವಾಗಿ ತುಂಬ್ರಿ. ಸೊ 14 ಡಿ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಪ್ರಶ್ನೆ 15. ಬ್ಲ್ಯಾಕ್, ಒಂದು ರೌಂಡ್ ವೈಟ್, ಮತ್ತೊಂದು ಬ್ಲ್ಯಾಕ್, ಮತ್ತೊಂದು ವೈಟ್. ಅಂದ್ರೆ ನೆಕ್ಸ್ಟ್ ಒಂದು ಬ್ಲ್ಯಾಕ್ ಬರಬೇಕು. ಬ್ಲ್ಯಾಕ್ ಬರುವಂತದ್ದು ನೋಡ್ರಿ, ಇದು ಒಂದೇ ಐತಿ, ಅಂದ್ರೆ ಸಿನೇ ಐತಿ. ಅಂದ್ರೆ ಆನ್ಸರ್ ಸಿ ಇಸ್ ಫೈನಲ್ ಆಗ್ತೈತಿ. ಸೊ ಹೋಮ್ವರ್ಕ್ ಶೀಟ್ ನಲ್ಲಿ ನೀವು ಸಿ ತುಂಬ್ರಿ. ಸಂಪೂರ್ಣವಾಗಿ ಸಿ ತುಂಬ್ರಿ. ಸಿ ಕಂಪ್ಲೀಟ್ ಆಯ್ತು. ಸೊ 15 ಸಿ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 16 ನೋಡ್ರಿ. 1 2 3 4 5, 1 2 3 ಒಂದು ಕಡಿಮೆ ಆಯ್ತು, ಮತ್ತೊಂದು ಕಡಿಮೆ ಆಯ್ತು, ಒಂದು 0 ಜಾಸ್ತಿ ಆಗ್ತಿದೆ. ಸೊ ಇಲ್ಲಿ ಒಂದು ಸರ್ಕಲ್, ಒಂದು ಚೌಕ್ ಬರಬೇಕು, 4 0 ಬರಬೇಕು. ಅಂದ್ರೆ ಇಲ್ಲಿ ಬರುವಂತದ್ದು ಇಲ್ಲಿ ಇದೊಂದು ಐತಿ, ಇದೊಂದು ಐತಿ. ಅಂದ್ರೆ ಇದು ಕಟ್ ಆಗೈತಿ ನೋಡ್ರಿ, ಡಿ ಕಂಪ್ಲೀಟ್ ಆಗೈತಿ. ಸೊ ಡಿ ಒಂದು ಫೈನಲ್ ಆನ್ಸರ್ ಆಯ್ತು. ಡಿ ಹೋಮ್ವರ್ಕ್ ಶೀಟ್ ನಲ್ಲಿ ಡಿ ಸಂಪೂರ್ಣವಾಗಿ ತುಂಬ್ರಿ. ಸೊ ಡಿ ಆನ್ಸರ್ ಆಯ್ತು. ಓಕೆ, 14 ಡಿ ಆಯ್ತು. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಪ್ರಶ್ನೆ 17ಕ್ಕಿಂತ ಮುಂಚೆ ನಾವು ಸೂಚನೆ ಓದಿ ಬರೋಣ. 17ರಿಂದ 20ರವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ 3 ಸಮಸ್ಯೆಗಳು, ಆಕೃತಿಗಳು, ಅನಂತರ 4ನೇ ಆಕೃತಿಯಲ್ಲಿ ಪ್ರಶ್ನೆಗಳು ಇದೆ. ಆ ಗುರುತಿನೊಂದಿಗೆ ಮುಂದುವರಿಯುತ್ತದೆ. ಮೊದಲನೇ 2 ಸಮಸ್ಯೆ ಆಕೃತಿ ನಡುವೆ ಒಂದು ರೀತಿ ಸಂಬಂಧವಿದೆ. ಅದೇ ರೀತಿ ಸಂಬಂಧ 3 ಮತ್ತು 4ನೇ ಸಮಸ್ಯೆಗಳಿಗೆ ಆಕೃತಿಗಳ ನಡುವಿದೆ ಇರಬೇಕಾಗಿದೆ. ABCD ಎಂಬ ಉತ್ತರಾಕೃತಿಗಳು ಪ್ರಶ್ನಾರ್ಥ ಗುರುತಿನ ಚಿಹ್ನೆ ಸ್ಥಾನದಲ್ಲಿ ಸರಿಯಾಗಿ ಕುಳಿತುಕೊಳ್ಳುವ ಒಂದು ಆಕೃತಿ ಕಂಡುಹಿಡಿಯಿರಿ. ನಿಮ್ಮ ಉತ್ತರವನ್ನು ಸೂಚಿಸಲು ಓಮರ್ ಹಾಳೆಯಲ್ಲಿ ಆಯಾ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ಉತ್ತರವನ್ನು ತುಂಬಿರಿ. ಇದು ಪ್ರಶ್ನೆ, ಇದು ಉತ್ತರ. ಇದು ಪ್ರಶ್ನೆಯನ್ನು ಉತ್ತರವನ್ನು ಕಂಡುಹಿಡಿಯಬೇಕು. ನೋಡ್ರಿ, ಇದು ಈ ತರ ಆಯ್ತು. ಸೊ ಇದು ಇಲ್ಲಿ ಈ ತರ ತಿರುಗಾತೈತೆ ನೋಡ್ರಿ. ಇದು ಈ ತರ ಆಗ್ಬೇಕು, ಈ ತರ ಇದ್ದಿದ್ದು ಈ ತರ, ಇದು ಈ ತರ ಆಗ್ಬೇಕು. ಇಲ್ಲಿ ಇದು ಅಪೋಸಿಟ್ ಆಗ್ಬೇಕು. ಇವು ರಿವರ್ಸ್ ಆಗ್ಬೇಕು. ಅಂದ್ರೆ ಇಲ್ಲಿ ನಮ್ದು ಆನ್ಸರ್ ಬಿ ಆನ್ಸರ್ ಆಗ್ತೈತಿ ನೋಡ್ರಿ. ಸೊ ಬಿ ಶೋರ್ ಐತಿ. ಸೊ ಆನ್ಸರ್ ಇಸ್ ಬಿ. 17 ಬಿ ಕಂಪ್ಲೀಟ್ ಆಯ್ತು. ಬಿ ಹಾಕ್ರಿ. ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ 17 ಬಿ ತುಂಬ್ರಿ. ಸೊ ಕ್ವಶನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 18 ಪ್ರಶ್ನೆ ಆಸ್ ಇಟ್ ಈಸ್ ಐತಿ. ಇದು ಎಕ್ಸ್ಟ್ರಾ ಐತಿ ನೋಡ್ರಿ. ಇದು ಈ ಕಡೆ ಬಂತು, ಅಂದ್ರೆ ಇದು ಈ ಕಡೆ ಬಂದ್ರೆ ಈ ಸೈಡ್ ಬರಬೇಕು. ಈ ಸೈಡ್ ಬಂದಿದ್ದು ನೋಡ್ರಿ ಯಾವ್ದಿತ್ತು ನಮ್ಮ ಕಡೆ. 18 ನೋಡ್ರಿ, ನಮಗ ಸಿ ಇಸ್ ಕರೆಕ್ಟ್ ಆನ್ಸರ್ ಆಗ್ತೈತಿ. ಓಕೆ, ಸಿ ಇಸ್ ಕರೆಕ್ಟ್ ಆನ್ಸರ್. ಆನ್ಸರ್ ಸಿ. ಆನ್ಸರ್ ಸಿ ಆಗ್ರಿ. ಓಕೆ, ಕ್ವಶನ್ ನಂಬರ್ 18 ಒಳಗೆ ಸಿ ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡಿ. ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಕ್ಲಾಕ್ ವೈ ಹಿಂಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗಾತೈತಿ. ಸೊ ಇದು ಈ ತರ ಮೂಮೆಂಟ್ ಆದ್ರೆ ಸಾಕು. ಅಂದ್ರೆ ಈ ತರ ಮೂಮೆಂಟ್ ಆಗುವಂಥದ್ದು ಇಲ್ಲಿ ಒಂದೇ ಐತಿ. ಅಂದ್ರೆ ಆನ್ಸರ್ ಎ 19 ಎ. ಹೋಮ್ವರ್ಕ್ ಶೀಟ್ ನಲ್ಲಿ ಓ ಡಾರ್ಕ್ ಮಾಡ್ರಿ. 19 ಎ. ಸೊ 19 ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 20. ಸೊ ಈ ಡೈರೆಕ್ಷನ್ ನೋಡ್ರಿ. ಸೊ ಇದ್ರೊಳಗೆ ಇದು ಅಷ್ಟೇ ಚೇಂಜ್ ಆಗೈತಿ. ಅಂದ್ರೆ ಇದ್ರೊಳಗೆ ಇದು ಅಷ್ಟೇ ಚೇಂಜ್ ಆಗ್ಬೇಕು ನೋಡ್ರಿ. ಇದು ಈ ಕಡೆ ಬರಬೇಕು, ಇದು ಈ ಕಡೆ ಬರಬೇಕು. ಇಂಥ ಬರುವಂಥದ್ದು ಇಲ್ಲಿ ಇದು ಒಂದೇ ಐತಿ ನೋಡ್ರಿ. ಓಕೆ,
ಚೇಂಜ್ ಆಗಿದ್ದು ಅಂದರೆ ಸೊ 20C ಹೋಮ್ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡಿ ಹಾಕ್ರಿ. ಸರ್ಕಲ್ 20C. ಸೊ 20C ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 21 ಹೋಗಿದ್ದ ಮುಂಚೆ ನಾವು ಸೂಚನೆ ಓದಿಯನ್ನು ಹೋಗಬೇಕು. 21ರಿಂದ 24ವರೆಗಿನ ಪ್ರಶ್ನೆಗಳ ಎಡಭಾಗದಲ್ಲಿ ಸಮಸ್ಯೆಗಳು ಆಕೃತಿಯಲ್ಲಿ ಒಂದು ಜ್ಯಾಮಿತಿಯ ಆಕೃತಿ ಒಂದು ಭಾಗವನ್ನು ನೀಡಲಾಗಿದೆ ಮತ್ತು ಅದರ ಮಿಕ್ಕ ಭಾಗ ಬಲಭಾಗದಲ್ಲಿರುವ ABCD ಎಂಬ 4 ಉತ್ತರ ಆಕೃತಿಗಳಲ್ಲಿ ಒಂದಾಗಿದೆ. ಸಮಸ್ಯೆ ಆಕೃತಿಯನ್ನು ಪೂರ್ಣಗೊಳಿಸುವ ಆಕೃತಿಯನ್ನು ಬಲಭಾಗದಿಂದ ಕಂಡುಹಿಡಿಯಿರಿ ಮತ್ತು ನಿಮ್ಮ ಉತ್ತರವನ್ನು ಸೂಚಿಸಲು ಓಮರ್ಹಳಲ್ಲಿ ಸಂಖ್ಯೆ ಪ್ರಶ್ನೆ ಮುಂದಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ. ಮುಂದೆ ಈಗ ಪ್ರಶ್ನೆ 21 ಹೋಗೋಣ. ಪ್ರಶ್ನೆ 21 ನೋಡಿ, ಈ ಭಾಗ ಇಲ್ಲಿ ಕಟ್ ಆಗೈತಿ ಅಂದ್ರೆ ಇದು ಆನ್ಸರ್ ನಾವು ಕಟ್ ಆಗಿದೆ, ಇಲ್ಲಿ ಕಾಣತ್ತೆ ನೋಡ್ರಿ ಬಿ. ಸೊ ಆನ್ಸರ್ ಇಸ್ ಬಿ ಇಸ್ ಕರೆಕ್ಟ್. ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ, ಬಿ ಹಾಕ್ರಿ. ಓಕೆ, ಸಂಪೂರ್ಣವಾಗಿ ಬಿ ಹಾಕ್ರಿ. ಕ್ವಶನ್ ನಂಬರ್ 20 ಒಳಗ ಬಿ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 22 ನೋಡ್ರಿ, ಈ ಉಳಿದ ಭಾಗವನ್ನು ಎಲ್ಲಿ ಐತಿ ನೋಡೋಣ. ಎಲ್ಲಿ ಕಟ್ ಆಗೈತಿ 22 ಎ ನೋಡ್ರಿ, ಇದು ಕಟ್ ಆಗೋದು ಭಾಗ ಕಾಣತ್ತೆ. ಯಾಕಂದ್ರೆ ಇಲ್ಲಿ ಅರ್ಧ ಐತಿ, ಇದು ಈ ಸ್ಥಾನ ಕೊಡ್ತೈತಿ. ಸೊ ಎ ಇಸ್ ಕರೆಕ್ಟ್ ಅನ್ಸುತ್ತೆ. ಸೊ 22A ಸಂಪೂರ್ಣವಾಗಿ ಹೋಮ್ವರ್ಕ್ ಶೀಟ್ ನಲ್ಲಿ ನಾವು ಹಾಕೋಣ. ಹೋಮ್ವರ್ಕ್ ಶೀಟ್ ನಲ್ಲಿ 22A ಹಾಕ್ರಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 23. ಸೊ ಈ ಭಾಗ ನೋಡ್ರಿ ಎಲ್ಲಿ ಕಟ್ ಆಗಿತ್ತು ನೋಡ್ರಿ 23 ಒಳಗ ಬಿ. ಸೊ ಇದು ದೊಡ್ಡದಾಗ್ತೈತಿ, ಇದು ದೊಡ್ಡದಾಗ್ತೈತಿ. ಸೊ ನಮಗ ಅನ್ಸರ ಸೊ ಬಿ ಕರೆಕ್ಟ್ ಅನ್ಸಾತೈತಿ. ಸೊ ಬಿ ಹೋಮ್ವರ್ಕ್ ಶೀಟ್ ನಲ್ಲಿ ಏನ್ ಮಾಡೋಣ, ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. 23B ಅನ್ಸಾತೈತಿ. ಸೊ 23B ಆಯ್ತು. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕ್ವಶನ್ ನಂಬರ್ 24 ನೋಡ್ರಿ, ಈ ಪಾರ್ಟ್ ಎಲ್ಲಿ ಕಟ್ ಆಗಿತ್ತು ನೋಡ್ರಿ. ಸೊ ಈ ಪಾರ್ಟ್ ನೋಡ್ರಿ ನಮಗೆ ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗೋದಿಲ್ಲ. ಅಂದ್ರೆ ನಮ್ಗೆ ಇದು ಡಿ ಮಾತ್ರ ಕರೆಕ್ಟ್ ಅನ್ಸಾತ್ತೆ. ಸೊ ಆನ್ಸರ್ ಡಿ ಇಸ್ ಕರೆಕ್ಟ್. 24D ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಿ ಡಾರ್ಕ್ ಮಾಡಿ ಹಾಕ್ರಿ, ಮಾರ್ಕ್ ಮಾಡ್ರಿ. ಓಕೆ, 24D ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 25ಕ್ಕೆ ಹೋಗಿದ್ದ ಮುಂಚೆ ಸೂಚನೆ ಓದಿ ಹೋಗಬೇಕು. 25ರಿಂದ 28ರವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ ಒಂದು ಸಮಸ್ಯೆಯು ಆಕೃತಿ ಇದೆ ಮತ್ತು ಬಲಭಾಗದಲ್ಲಿ ABCD ಎಂಬ ಡಿ ಎಂದು ಗುರುತಿಸಿದ 4 ಉತ್ತರ ಆಕೃತಿಯನ್ನು ನೀಡಲಾಗಿದೆ. ಕನ್ನಡಿಯನ್ನು XY ಜಾಗಕ್ಕೆ ಹಿಡಿದಾಗ ಆ ಸಮಸ್ಯೆ ಆಕೃತಿ ಕನ್ನಡಿಯ ಪ್ರತಿಬಿಂಬ ಸರಿಯಾಗಿ ಹೊಂದುವ ಉತ್ತರ ಆಕೃತಿಯನ್ನು ಆರಿಸಿ ನಿಮ್ಮ ಉತ್ತರ ಸೂಚಿಸಲು ಹೋಮ್ವರ್ಕ್ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆ ಮುಂದಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ. ಈ ಮುಂದೆ ಹೋಗೋಣ ನೋಡ್ರಿ. ಪ್ರಶ್ನೆ 25 ಮಿರರ್ ಇಮೇಜ್ ಅಂತಾರ, ಕನ್ನಡಿ. ಸೊ ಇಲ್ಲಿ ನೋಡ್ರಿ, ಸೊ ಲೆಫ್ಟ್ ಟು ರೈಟ್ ಇರಬೇಕು. ಸೊ ಲೆಫ್ಟ್ ಟು ರೈಟ್ ಆಗುವಂತ ಸಂಖ್ಯೆ ನೋಡ್ರಿ, ಇದು ಈ ಕಡೆ ಬಂದಿರಬೇಕು. ಲೆಫ್ಟ್ ಟು ರೈಟ್ ಅಂದ್ರೆ ಸೊ ಲೆಫ್ಟ್ ಟು ರೈಟ್ ಆಗುವಂತ ನೋಡ್ರಿ, ಇದು ಆಗಿಲ್ಲ, ಇದು ಆಗಿದೆ. ಸೊ ಇದು ಆಗೈತಿ ಅಂದ್ರೆ ಇದು ಒಳಗಿಂದ ಆಗಿಲ್ಲ ನೋಡ್ರಿ. ಸೊ ಲೆಫ್ಟ್ ಟು ರೈಟ್ ಆಗುವಂತ ಸಿ ಒಂದೇ ಐತಿ, ಮಿರರ್ ಇಮೇಜ್ ಅಂದ್ರೆ ಆನ್ಸರ್ ಸಿ ಆಯ್ತು. ಸೊ 25C ಮಿರರ್ ಇಮೇಜ್, 25C ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕ್ವಶನ್ ನಂಬರ್ 26 AVP. ಸೊ ಲೆಫ್ಟ್ ಟು ರೈಟ್. ಸೊ ಲೆಫ್ಟ್ ಟು ರೈಟ್ ಆಗುವಂತ ಸಂಖ್ಯೆ ನೋಡ್ರಿ. ಸೊ ಇದು ಲೆಫ್ಟ್ ಟು ರೈಟ್, ಎಸ್, ಇದು ಲೆಫ್ಟ್ ಟು ರೈಟ್ ಆಗೈತಿ ನೋಡ್ರಿ, ಬೇರೆ ಆಗೈತಿ, ಇದು ಉಲ್ಟಾ ಆಗೈತಿ. ಸೊ ಲೆಫ್ಟ್ ಟು ರೈಟ್ ಆಗುವಂತ ಸಂಖ್ಯೆ ಇದು ಸಿ, ಬಿ. ಸೊ ಡಿ ಇದು ನೋಡ್ರಿ, ಇದು ಎರಡು ಒಂದೇ ಕಾಣ್ತಾ, ಆದ್ರೆ ಇದು ಆಗುದಿಲ್ಲ, ಯಾಕಂದ್ರೆ ಮೂತಿ ತೆಳಗೈತಿ. ಸೊ ಆನ್ಸರ್ ನಮಗ ಬಿ ಫೈನಲ್ ಮಾಡೋಣ. ಸೊ ಬಿ 100% ಕರೆಕ್ಟ್ ಆಯ್ತು. ಸೊ ಮಿರರ್ ಇಮೇಜ್ 26B ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಹಾಕೋಣ. ಬಿ ಹಾಕ್ರಿ, ಹೋಮ್ವರ್ಕ್ ಶೀಟ್ ನಲ್ಲಿ ಡಾರ್ಕ್ ಮಾಡ್ರಿ. 26B ಆಯ್ತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ.
ಕ್ವಶನ್ ನಂಬರ್ 27 ಲೆಫ್ಟ್ ಟು ರೈಟ್ ಆಗುವಂತ ಸಂಖ್ಯೆ ನೋಡ್ರಿ. ಇದು ಈ ಕಡೆ ಬರಬೇಕು, ಇದು ಈ ಕಡೆ ಬರಬೇಕು, ಇದು ಈ ಕಡೆ ಇರಬೇಕು. ಅಂದ್ರೆ ಇದನ್ನಾಗುವುದಿಲ್ಲ, ಅಂದ್ರೆ ನಾವು ಇದನ್ನ ಅಂದ್ರೆ ಇದು ಬಿ. ಸೊ ಲೆಫ್ಟ್ ಟು ರೈಟ್ ಅಂದ್ರೆ ಬಿ ಎಕ್ಸಾಕ್ಟ್ಲಿ ಕರೆಕ್ಟ್ ಆಯ್ತೈತಿ. 27 ಬಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಬಿ ಡಾರ್ಕ್ ಮಾಡ್ರಿ. 27 ಬಿ ಡಾರ್ಕ್ ಮಾಡ್ರಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 28 ಒಳಗೆ ನೋಡ್ರಿ, ಲೆಫ್ಟ್ ಟು ರೈಟ್ ಆಗಿರ್ಬೇಕು. ಇದು ಆಸ್ ಇಟ್ ಈಸ್ ಇರ್ತೈತಿ. ಸೊ ಇದು ಈ ಕಡೆ ಬಂದಿರ್ಬೇಕು ಅಂದ್ರೆ ಇದು ಈ ಕಡೆ ಬಂದಿರ್ಬೇಕು. ಅಂದ್ರೆ ಈ ಕಡೆ ಬರುವಂತದ್ದು ಒಂದೇ ಕಾಣತೈತಿ ನೋಡ್ರಿ. ಸೊ ಒಂದೇ ಇದೆ ಲೆಫ್ಟ್ ಟು ರೈಟ್ ನೋಡಿದ್ರೆ. ಸೊ ಬಿ ಆನ್ಸರ್. ಸೊ 28 ಬಿ ಆನ್ಸರ್. ಸೊ 28 ಬಿ ಹೋಮ್ವರ್ಕ್ ಶೀಟ್ ನಲ್ಲಿ 28 ಬಿ ಹಾಕ್ರಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಹೋಗಿತ್ತು 29 ಪ್ರಶ್ನೆ ಹೋಗಿತ್ತು ಮುಂಚೆ ನಾವು ಸೂಚನೆಯನ್ನು ಓದಿ ಹೋಗಬೇಕು. 29ರಿಂದ 32ವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ ಸಮಸ್ಯೆ ಆಕೃತಿ ತೋರಿಸಿದಂತೆ ಒಂದು ಕಾಗದದ ಹಾಳೆಯನ್ನು ಮಡಚಲಾಗಿದೆ ಮತ್ತು ತೂತು ಮಾಡಲಾಗಿದೆ ಮತ್ತು ಬಲಭಾಗದಲ್ಲಿ ABCD ಎಂಬ ಗುರುತಿಸಿದ 4 ಉತ್ತರಾಕೃತಿಗಳನ್ನು ನೀಡಲಾಗಿದೆ. ಕಾಗದದ ಹಾಳೆಯಲ್ಲಿ ಬಿಡಿಸಿದಾಗ ಅದು ಹೇಗೆ ಕಾಣಿಸುತ್ತದೆ ಎಂಬುದನ್ನು ಸೂಚಿಸುವ ಉತ್ತರಾಕೃತಿ ಆರಿಸಿ ನಿಮ್ಮ ಉತ್ತರವನ್ನು ಸೂಚಿಸಲು ಹೋಮ್ವರ್ಕ್ ಹಾಳೆಯಲ್ಲಿ ಆಯಾ ಸಂಖ್ಯೆಯ ಮುಂದುವರಿರುವ ಸರಿಯಾದ ಉತ್ತರವನ್ನು ಸಂಪೂರ್ಣವಾಗಿ ತುಂಬಿರಿ. ಕ್ವಶನ್ ನಂಬರ್ 29 ನೋಡಿ, ಈ ಕಡೆ ಫೋಲ್ಡ್ ಆಯ್ತು, ಇದು ಈ ಕಡೆ ಫೋಲ್ಡ್ ಆಯ್ತು. ಇಲ್ಲಿ ನಾವು ಕಟ್ ಮಾಡಿದ್ವಿ ಅಂದ್ರೆ ಇಲ್ಲಿ ಒಂದು ಕಟ್ ಮಾಡಿದ್ರೆ ನಮಗೆ ಇಲ್ಲಿ ಮಾಡಬೇಕು. ಒಂದು ಕಟ್ ಮಾಡಿದ್ರೆ ನಮಗೆ 29 ಒಳಗೆ. ಸೊ ಇಲ್ಲಿ ಒಂದು ಕಡೆ ಮತ್ತೆ ತೆಗೆದ್ರೆ ನಮಗೆ ಇಲ್ಲಿ ಈ ಎರಡು ಏನಾಗಬೇಕು ನಮಗೆ ನೋಡ್ರಿ, ಈ ಎರಡು ರೌಂಡ್ ಕಾಣ್ಬೇಕು ನಮಗೆ. ಎರಡು ರೌಂಡ್ ಕಾಣುವಂಥದ್ದು ನೋಡ್ರಿ ಯಾವ್ದೈತಿ ಇದು ಒಂದೇ ಐತಿ. ಸೊ ಎರಡು ರೌಂಡ್ ನೋಡ್ರಿ, ಇಲ್ಲಿ ಒಂದೇ ಕಟ್ ಮಾಡಿ ಅಂದ್ರೆ ಇಲ್ಲಿ ನಮಗೆ ಎರಡು ರೌಂಡ್ ಕಾಣಬೇಕು ಕಟ್ ಮಾಡಿದ್ರೆ. ಸೊ 29 ಎ ಫೈನಲ್ ಆಯ್ತು ನೋಡ್ರಿ. ಎ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಎ ಓಕೆ, 29 ಎ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 30 ಈ ಕಡೆ ಫೋಲ್ಡ್ ಆಯ್ತು, ಈ ಕಡೆ ಫೋಲ್ಡ್ ಆಯ್ತು. 1 3 4 ಫೋಲ್ಡ್ ಆಯ್ತು. ಅಂದ್ರೆ ಈ ಒಳಗೆ ಬಾಗಿರುವಂಥದ್ದು ಇಲ್ಲಿ 4 ಕಡೆ ಇರ್ಬೇಕು ನೋಡ್ರಿ. ಅಂದ್ರೆ 4 ಕಡೆ ಇರುವಂಥದ್ದು ಇದು ನೋಡ್ಬೋದು, ಇದು ಬೇರೆ ಆಗ್ತೈತಿ. ಇದು ಎಲ್ಲ ಅಪೋಸಿಟ್ ಇಲ್ಲ, ಅಂದ್ರೆ ಇದು ಎಲ್ಲ ಅಪೋಸಿಟ್ ಅದ ನೋಡ್ರಿ. ಸಿ ಆನ್ಸರ್, ಸಿ ಇಸ್ ಕರೆಕ್ಟ್ ಆನ್ಸರ್. 30 ಆನ್ಸರ್ ಸಿ ಆಯ್ತು. ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ 30 ಸಿ ಆನ್ಸರ್ ತುಂಬ್ರಿ. ಆನ್ಸರ್ ಸಿ. ಸೊ 30 ಸಿ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 31 ಒಂದು ಫೋಲ್ಡ್ ಎರಡು ಆಯ್ತು, 3 ಇಲ್ಲಿ ಕಟ್ ಮಾಡಿದ್ರೆ ನೋಡ್ರಿ. ಕಟ್ ಮಾಡಿದ್ರೆ ನಮಗೆ ಇಲ್ಲಿ 4 ಸೈಡ್ ಏನ್ ಮಾಡಬೇಕು ನೋಡ್ರಿ, ಈ ತರ. ಸೊ ಈ ತರ ಅಪೋಸಿಟ್ ಡಯಾಗ್ರಾಮ್ ಬರಬೇಕು. ಅಂದ್ರೆ ಈ ತರ, ಅಂದ್ರೆ ನಮಗ ಸೊ ಈ ತರ ಇದ್ರೆ ಪೂರ್ತಿ ಬರೋದಿಲ್ಲ, ಈ ತರ ಬರಬೇಕು. ಅಂದ್ರೆ ಆನ್ಸರ್ ಸಿ ಇಸ್ ಕರೆಕ್ಟ್ ಆನ್ಸರ್. 31 ಸಿ, 31ನೇದು ಸಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ತುಂಬ್ರಿ. 31 ಸಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 32 ಇದೊಂದು ಫೋಲ್ಡ್ ಐತಿ ನೋಡ್ರಿ, ಇದು ಫೋಲ್ಡ್ ಐತಿ 2, ಇದು 3. ಈ ಫೋಲ್ಡ್ ಆಗಿದ್ದಕ್ಕೆ ಇದು ಇಲ್ಲಿ ಕಟ್ ಆಯ್ತು ನೋಡ್ರಿ. ಕಟ್ ಆಗಿ ಡಿಸೈನ್ ನೋಡಿ, ಇದು ಎಷ್ಟೈತಿ ನೋಡ್ರಿ. ಈ ಡಿಸೈನ್ ಒಂದು ಚೌಕಾಕಾರ ಐತಿ. ಅಂದ್ರೆ ನಿಮಗೆ 4 ಚೌಕಾಕಾರ ಬೇಕು. 4 ಚೌಕಾಕಾರ ನೋಡಿ, ಇದನ್ನ 4 ಐತಿ, ಇದನ್ನ 4 ಐತಿ, ಇದನ್ನ 4 ಐತಿ. ಸೊ ನಮ್ಮಲ್ಲಿ ಇದು ಡಿಸ್ಟೆನ್ಸ್ ಕಡಿಮೆ ಐತಿ, ಇದು ಬೇರೆ ಬೇರೆ ಕೊಡ್ಕೊಂಡು ಇದು ಬೇರೆ ಆಗ್ತದೆ. ಇದು ಎಕ್ಸಾಕ್ಟ್ಲಿ ಇದು ಸಿ ಆನ್ಸರ್ ಕರೆಕ್ಟ್ ಆಗ್ತತಿ. 32 ಸಿ ಆನ್ಸರ್. 32 ಸಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ವೃತ್ತವನ್ನು ಡಾರ್ಕ್ ಮಾಡಿ ಬ್ಲೂ ಆರ್ ಬ್ಲಾಕ್ ಪೆನ್ಲಿ ಸಂಪೂರ್ಣವಾಗಿ ಹಾಕಿರಿ. 32 ಸಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 33 ಹೋಗಿದ್ದ ಮುಂಚೆ ನಾವು ಸೂಚನೆ ಓದಿ ಹೋಗಬೇಕು. ಪ್ರಶ್ನೆ ಸಂಖ್ಯೆ 33ರಿಂದ 36ರಲ್ಲಿ ಎಡಬದಿ ಕೊಟ್ಟ ಪ್ರಶ್ನೆ ರೂಪವನ್ನು ಆಕೃತಿಯ ಬಲಭಾಗದಲ್ಲಿ ಕೊಟ್ಟಿರುವ ABCD ಎಂಬ 4 ಉತ್ತರ ರೂಪ ಆಕೃತಿಗಳನ್ನು ಗಮನಿಸಿ. ಪ್ರಶ್ನೆ ರೂಪ ಆಕೃತಿಯಲ್ಲಿರುವ ತುಂಡುಗಳಿಂದ
ವಿಮರ್ಶಿಸಬಹುದಾದ ಉತ್ತರ ರೂಪದ ಆಕೃತಿಯನ್ನು ಗುರುತಿಸಿ ಮತ್ತು ನಿಮ್ಮ ಉತ್ತರವನ್ನು ಸೂಚಿಸಿ ಓಮಾರ್ ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಮುಂದಗಡೆ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ. ಕ್ವಶನ್ ನಂಬರ್ 33 ನೋಡ್ರಿ, ಇದು ಕಟ್ ಪೀಸ್ ಐತಿ. ಇದು ಜೋಡಿಸಿದ್ರೆ ಯಾವ ಆಕಾರ ಆಗ್ತೈತಿ ನಾವು ಕಂಡುಹಿಡಬೇಕು. ಈ ಎಲ್ಲ ಜೋಡಿಸಿದ್ರೆ ಯಾವ ಆಕಾರ ಆಗಿ ತಿರುಗ್ತೈತಿ ನೋಡ್ರಿ. ಇದು ಚೇಂಜ್ ಆಗ್ತೈತಿ, ಬರೋದಿಲ್ಲ, ಇದು ಬೇರೆ. ಸೊ ನಮ್ ಡೌಟ್ ಸಿ ಐತಿ, ಬಿ ಐತಿ, ಬಿ ಕ್ಲಿಯರ್ ಮಾಡ್ಕೊಳ್ಳೋಣ. ಇದು ಎಕ್ಸಾಕ್ಟ್ಲಿ ಎಸ್, ಬಿ ಇಸ್ ಕರೆಕ್ಟ್ ಆನ್ಸರ್. ಇದು ಜೋಡಿಸಿದ್ರೆ ಇದೇ ತರ ಆಗ್ತೈತಿ. ಸೊ ಆನ್ಸರ್ ನಮಗ ಬಿ ಆಯ್ತು. ಸೊ 33 ಒಳಗ ಬಿ ಆನ್ಸರ್ ನ ಓಮ್ ಆಸಿಡ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. 33 ಬಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 34 ನೋಡ್ರಿ, ಈ ಎಲ್ಲ ಸಣ್ಣ ಸಣ್ಣ ಪೀಸ್ಗಳನ್ನು ಜೋಡಿಸಿದ್ರೆ ನಮಗೆ ಯಾವ ಆಕಾರ ಆಗಿ ಬರ್ತೈತಿ. ಇದು ಒಂದು ಬರೋದಿಲ್ಲ, ಈ ತರ ಇದು ಇಲ್ಲಿ ಒಂದೇ ಕಾಣತೈತಿ ನೋಡ್ರಿ, ಎಲ್ಲ ಬೇರೆ ಬೇರೆ ಕಾಣತ್ತೆ. ಇದು ಒಂದೇ ನೋಡಿದ್ರೆ ನಾವು ಕಂಡುಹಿಡಿಬಹುದು. ಸೊ 34A ಅದು ಫೈನಲ್ ಗೊತ್ತಾಗ್ಬಿಡ್ತೈತಿ. 34A ಓಮ್ ಆಸಿಡ್ ಅಲ್ಲಿ ಸಂಪೂರ್ಣವಾಗಿ ತುಂಬ್ರಿ. 34A. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 35 ನೋಡ್ರಿ, ಈ ಎಲ್ಲ ತುಂಡುಗಳನ್ನು ಜೋಡಿಸಿದ್ರೆ ಇಲ್ಲಿ ಯಾವ ಆಕಾರ ಆಗ್ತೈತಿ ನಾವು ಕಂಡುಹಿಡಬೇಕು. ಈ ಚಿತ್ರ ನೋಡ್ರಿ, ಈ ಚಿತ್ರ ನೋಡ್ರಿ, ಇದು ಬರುದಿಲ್ಲ, ಬಿಟ್ಟು ಬಿಡ್ರಿ, ಇವರೇ ಬರುದಿಲ್ಲ, ಇದು ಚಿತ್ರ. ಸೊ ಆನ್ಸರ್ ಬಿ ನಮಗೆ ಅನ್ಸಾತೈತೆ. ಅಂದ್ರೆ ಬಿ ಎಲ್ಲ ತುಂಡುಗಳು ಇಲ್ಲದ್ರಲ್ಲಿ ಇವೆ. ಅಂದ್ರೆ ಆನ್ಸರ್ ಬಿ 35 ಬಿ ಆಯ್ತು. ಬಿ ಓಮ್ ಆಸಿಡ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. 35 ಬಿ ಆಯ್ತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 36 ಈ ತುಂಡುಗಳು ನೋಡ್ರಿ, ಈ ತುಂಡುಗಳು ಎದರಲ್ಲಿ ನೋಡ್ರಿ, ಇಲ್ಲಿ ಎಲ್ಲಿ ಇಲ್ಲ, ಇದು ಒಂದೇ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಈ ತುಂಡ. ಸೊ ನಮಗ ಆನ್ಸರ್ ಬಿ ಅಂತ ಗೊತ್ತಾಗ್ಬಿಡ್ತೈತಿ ನೋಡ್ರಿ. ಎಲ್ಲ ಜೋಡಿಸಿದ್ದು ಎಕ್ಸಾಕ್ಟ್ಲಿ 36 ಬಿ ನೇ ಐತೈತೆ. ಸೊ 36 ಬಿ ಹಾಕೋಣ. ಓಮ್ ಆಸಿಡ್ ನಲ್ಲಿ ನೀವು ಕೂಡ 36 ನಲ್ಲಿ ಬಿ ಹಾಕ್ರಿ. 36 ಬಿ ಆಯ್ತು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 37 ಹೋಗಿತ್ತ ಮುಂಚೆ ನಾವು ಈ ಸೂಚನೆಯನ್ನು ಓದಿ ಹೋಗಬೇಕು. 37ರಿಂದ 40ವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ ಒಂದು ಸಮಸ್ಯೆಯ ಆಕೃತಿಯನ್ನು, ಬಲಭಾಗದಲ್ಲಿ ABCD ಎಂಬ ಗುರುತಿಸಿದ 4 ಉತ್ತರವನ್ನು ಆಕೃತಿಯನ್ನು ನೀಡಲಾಗಿದೆ. ಸಮಸ್ಯೆ ಆಕೃತಿ ಅಡಗಿರುವ ಉತ್ತರದ ಆಕೃತಿಯನ್ನು ಆರಿಸಿ ನಿಮ್ಮ ಉತ್ತರವನ್ನು ಸೂಚಿಸಿ ಓಮಾರ್ ಹಾಳೆಯಲ್ಲಿ ಆಯಾ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ತುಂಬಿರಿ. ಪ್ರಶ್ನೆ 37 ನೋಡ್ರಿ, ಈ ಚಿತ್ರದಲ್ಲಿ ಎಲ್ಲಿ ಅಡಗಿತ್ತು ನಾವು ಕಂಡುಹಿಡಿಬೇಕು. ನೋಡಿ, ಇದು ಕೂಡುದಿಲ್ಲ ನೋಡ್ರಿ. ಈ ಚಿತ್ರ ಇಲ್ಲಿ ಅಡಗಿತ್ತು ನೋಡ್ರಿ, ಈ ತರ ಇಲ್ಲಿ ಅಡಗಿದೆ. ಅಂದ್ರೆ ಆನ್ಸರ್ ಡಿ ಆಯ್ತು. ಸೊ 37 ಡಿ ಆಯ್ತು. ಓಮ್ ಆಸಿಡ್ ನಲ್ಲಿ ನೀವು ಸಂಪೂರ್ಣವಾಗಿ 37 ಡಿ ಓಮ್ ಆಸಿಡ್ ನಲ್ಲಿ ಹಾಕಿರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 38 ನೋಡ್ರಿ, ಈ ಆಕೃತಿ ಈ ಚಿತ್ರದಲ್ಲಿ ಎಲ್ಲಿ ಅಡಗಿದೆ ಎಂದು ನೋಡಬೇಕು. ವಿದ್ಯಾರ್ಥಿಗಳು ಯಾವುದೋ ಒಂದು ಬಿಡ್ಲಾರಿ ಕೂಡ ಅಷ್ಟು ಸಂಪೂರ್ಣವಾಗಿ ತುಂಬಬೇಕು. ಸೊ ಈ ನೋಡ್ರಿ, ಅಲ್ಲಿ ನೋಡಿ, ಇದು ಆಗುದಿಲ್ಲ, ಇದೂ ಆಗುದಿಲ್ಲ, ಸೊ ಇದು ಆಗುದಿಲ್ಲ. ಸೊ ನಮಗೆ ಇದನ್ನು ಐತಿ, ಇಲ್ಲಿನೂ ಐತಿ, ಈ ಆಕೃತಿನೂ ಐತಿ. ಆನ್ಸರ್ ನಮಗೆ ಎ ಫೈನಲ್ ಆಯ್ತು. ಸೊ 38A ನಮಗೆ ಸಂಪೂರ್ಣವಾಗಿ ಗೊತ್ತಾಯ್ತು. ಓಮ್ ಆಸಿಡ್ ನಲ್ಲಿ ಸಂಪೂರ್ಣವಾಗಿ ನಾವು ಡಾರ್ಕ್ ಮಾಡೋಣ. ಸೊ 38A ಆಯ್ತು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಕ್ವಶನ್ ನಂಬರ್ 39 ನೋಡಿ, ಈ ಚಿತ್ರ ಅಥವಾ ಇದ್ರ ಎಲ್ಲಿ ಅಡಗಿತ್ತು ನೋಡ್ಬೇಕು. ನೋಡ್ರಿ, ಎಲ್ಲಿ ಅಡಗೈತಿ ನೋಡ್ರಿ. ಅಂದ್ರೆ ನಿಮಗೆ ಈ ಎಲ್ಲ ಇಲ್ಲಿ ಕಾಣತೈತಿ, ಅಂದ್ರೆ ಇಲ್ಲಿ ಬರುವುದಿಲ್ಲ. ಅಂದ್ರೆ ನೋಡ್ರಿ, ಇಲ್ಲಿ ಇಷ್ಟೇನು ನೋಡಿದ್ರೆ ನಮಗೆ ಈ ನಮಗೆ ಇಲ್ಲಿ ಬಿ ಅಡಗೈತಿ ಕಾಣ್ತದೆ. ಸೊ 39 ಬಿ ಅತ್ತು ಗೊತ್ತಾಯ್ತು. 39 ಬಿ, 39 ಬಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ ಓಮ್ ಆಸಿಡ್ ನಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ಬುದ್ಧಿ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಕೇವಲ 40 ಚಿತ್ರಗಳಿರ್ತವೆ. ಇದು ಕೊನೆಯ ಚಿತ್ರದ ನೆಕ್ಸ್ಟ್ ನಾವು ಬೇರೆ ಭಾಗಕ್ಕೆ ಹೋಗುತ್ತೆ, ಅಂದ್ರೆ ಗಣಿತ. ಸೊ 40ನೇದು ಈ ಚಿತ್ರವನ್ನು ಇಲ್ಲಿ ಅಡಗಿತ್ತಿದ್ರಾಗ ನೋಡಬೇಕು. ಸೊ ಕಂಡುಹಿಡಬೇಕಾದ್ರೆ ನಮಗೆ ಇದು ಚೌಕ್ ಅಷ್ಟೇ ನಾವು ಫೈಂಡ್ ಔಟ್ ಮಾಡೋಣ. ಈ ಚೌಕ್ ಎಲ್ಲಿ ಐತಿ ನೋಡಿ, ಈ ಚೌಕ್ ನೋಡಿ ಇಲ್ಲಿ ಕಾಣತೈತಿ. ಸೊ ನಾವು ಫೈನಲ್ ಮಾಡ್ಕೊಬೇಕು. ಆನ್ಸರ್ ಇಸ್ ಎ 40. ಆನ್ಸರ್ ಎ 40ನೇದು ಎ. ಸೊ ಎ ಕಂಪ್ಲೀಟ್ ಆಯ್ತು. ಸೊ ಮುಂದಿನ ವಿಭಾಗಕ್ಕೆ ಹೋಗೋಣ. ಈಗ ವಿಭಾಗ 2 ಅಂದ್ರೆ ಅಂಕಗಣಿತ ಪರೀಕ್ಷೆ. ಸೂಚನೆಯಂತೆ ಪ್ರತಿಯೊಂದು ಪ್ರಶ್ನೆಯು ABCD ಎಂಬ 4 ಸಂಭಾವ್ಯ ಉತ್ತರಗಳನ್ನು ಕೊಡಲಾಗಿದೆ. ಇವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಗುರುತಿಸಿ ಓಮಾರ್ ಹಾಳೆಯಲ್ಲಿ
ಹಾಳೆಯಲ್ಲಿ ಆಯಾ ಸಂಖ್ಯೆ ಎದುರುಗಡೆಯಿರುವ ಸಂಬಂಧಿಸಿದ ಉತ್ತರಗಳನ್ನು ಸಂಪೂರ್ಣವಾಗಿ ತುಂಬ್ರಿ. ಅಂದ್ರೆ ಇದು ಲೆಕ್ಕವನ್ನು ನಾವು ರಫ್ನಾಗ ಮಾಡಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ತುಂಬಬೇಕು. ಪ್ರಶ್ನೆ 41. 9, 7, 0 ಮತ್ತು 4 ಈ ಎಲ್ಲ ಅಂಕಿಗಳನ್ನು ಬಳಸಿಕೊಂಡು ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂದ್ರೆ ಮೈನಸ್. ಈ 9, 7, 4, 0ಯಲ್ಲಿ 4 ಅಂಕಿ ದೊಡ್ಡ ಸಂಖ್ಯೆ ಅಂದ್ರೆ ಮೊದಲು 9, 7, 4, 0 ಆಯ್ತು. ಚಿಕ್ಕ ಸಂಖ್ಯೆ ಅಂದ್ರೆ 4, 0, 7, 9 ವ್ಯತ್ಯಾಸ ಅಂದ್ರೆ ಮೈನಸ್. ಇದ್ರೊಳಗೆ ಮೈನಸ್ ಮಾಡಿದ್ರೆ 5, 6, 6, 1 ನಮಗೆ ಆನ್ಸರ್ ಬರುತ್ತೆ. 5, 6, 6 ಬರುವಂತದ್ದು ಸಂಖ್ಯೆ ನೋಡ್ರಿ ಇಲ್ಲಿ ಯಾವ್ದೈತಿ 5, 6, 6, 1 ಅಂದ್ರೆ ಡಿ ಆನ್ಸರ್ ಆಯ್ತು. ಸೊ 41ನೇದು ಡಿ ಆಯ್ತು. ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಿ ನಾವು ಮಾರ್ಕ್ ಮಾಡಬೇಕು. ಇದು 20ಲ್ಲಿ ಮ್ಯಾಥ್ಸ್ ಬರುವಂತದ್ದು ಪ್ರಶ್ನೆಗಳು. ಸೊ 5, 6, 6, 1 ಸೊ ಡಿ ಆನ್ಸರ್ ಕರೆಕ್ಟ್ ಆಯ್ತು. 41ನೇದು ಡಿ. ಈ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 42ನೇದು ನನ್ನ ಗಡಿಯಾರದಲ್ಲಿ ಸಮಯ ಬೆಳಗಿನ 7 ಆಗಿ 5 ನಿಮಿಷ ತೋರಿಸುತ್ತೆ. ಅದು 25 ನಿಮಿಷ ವೇಗವಾಗಿದೆ ಅಂದ್ರೆ ಸರಿಯಾದ ಸಮಯ ಯಾವುದು? ಅಂದ್ರೆ 25 ನಿಮಿಷ ನಾವು ಇದ್ರಾಗ ಮೈನಸ್ ಮಾಡಬೇಕು. 707 ಆಗಿ 5 ನಿಮಿಷದಲ್ಲಿ ನಾವು 25 ನಿಮಿಷ ತೆಗೆದ್ರೆ ಇದ್ರಾಗ 25 ನಿಮಿಷ 6:40 ಆಗ್ತದೆ ಬೆಳಗ್ಗೆ. ಅಂದ್ರೆ ಸೊ 6:40 ಇರುವಂತದ್ದು ನಮಗೆ ಆನ್ಸರ್ ಇಲ್ಲಿ ಸಿ ಐತಿ. ಸೊ ಆನ್ಸರ್ ಸಿ ನಾವು ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. ಸೊ ಆನ್ಸರ್ ಸಿ ಡಾರ್ಕ್ ಮಾಡ್ರಿ. ಓಕೆ, ಆನ್ಸರ್ ಸಿ. 42ನೇದು ಸಿ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 43. 80 ವಿದ್ಯಾರ್ಥಿಗಳ ಗುಂಪೊಂದು ವಿಹಾರವೊಂದು ಹೊರಟಿತು. ಆ ಗುಂಪಿನ 20% ವಿದ್ಯಾರ್ಥಿಗಳು ಹುಡುಗಿಯರಾಗಿದ್ದು ಉಳಿದವರು ಹುಡುಗರಾಗಿದ್ದರು. ಆ ಗುಂಪಿನ ಹುಡುಗರು 70% ಮಾಡಲು ಇನ್ನು ಎಷ್ಟು ಜನ ಹುಡುಗಿಯರನ್ನು ಗುಂಪಿಗೆ ಸೇರಿಸಬೇಕು? 80% ಅಂದ್ರೆ 16 ಹುಡುಗಿಯರು, 80% ಅಂದ್ರೆ 64 ಹುಡುಗರು, 80% ಅಂದ್ರೆ ಇಲ್ಲಿ 70ರಲ್ಲಿ 30 ಅಂದ್ರೆ 60 ಪ್ಲಸ್ ಇಲ್ಲಿ 8 ಆಯ್ತು. ಅಂದ್ರೆ ಇಲ್ಲಿ ನಾವು 8ಅನ್ನು ಸೇರಿಸಬೇಕು. ಅಂದ್ರೆ ಅವಾಗ ನಮಗೆ ಇಲ್ಲಿ 8 ಸೇರಿಸಿ 24 ಅಂದ್ರೆ 8ಅನ್ನು ಸೇರಿಸಬೇಕು. 8 ಬರುವಂತ ಸಂಖ್ಯೆಯಲ್ಲಿ ಡಿ ಆಗಿದೆ. ಆನ್ಸರ್ ನಮ್ದು ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಿ ತುಂಬಬೇಕು. ಸೊ 43ನೇದು ಡಿ ತುಂಬಬೇಕು. ಪ್ರಶ್ನೆ 44. ರೈಮನಿಗೆ ದಿನೇಶ್ಗಿಂತ 10 ಅಂಕಗಳು ಜಾಸ್ತಿ ಪ್ರಾಪ್ತಿಯಾಗಿವೆ. ಜಾರ್ಜ್ನಿಗೆ ರೇಮನ್ಗಿಂತ 25 ಅಂಕಗಳು ಕಡಿಮೆ ಪ್ರಾಪ್ತಿಯಾಗಿವೆ. ಈ ಎಲ್ಲ 3 ಜನರ ಅಂಕಗಳು ಮೊತ್ತವು 735 ಆದ್ರೆ ಜಾರ್ಜ್ನಿಗೆ ಸಿಕ್ಕ ಅಂಕಗಳೆಷ್ಟು? ದಿನೇಶ್ ಅಂಕ x ಆಗಿರ್ಲಿ, ರೇಮನ್ ಅಂಕಗಳು x plus 10x ಆಗಿರ್ಲಿ, ಜಾರ್ಜ್ x plus 10x plus 25. ಸೊ 22 10 ಹೋದ್ರೆ x minus 15 ಉಳಿತು. ಸೊ ದಿನೇಶ್ ಪ್ಲಸ್ ರಹೀಮ್ ಪ್ಲಸ್ ಜಾರ್ಜ್ 3 ಕೂಡಿ 235. x plus 10 x minus 15 x 3x ಆಯ್ತು. 15 10 ಹೋದ್ರೆ 5 ಉಳಿತು. 235 3x minus 5 ಇದು ಈ ಕಡೆ ಬಂದ್ರೆ ಪ್ಲಸ್ ಆಯ್ತು. 235 plus 5 240 divided by 3 ಅಂದ್ರೆ ಇಲ್ಲಿ ಕಟ್ತಾ ಹೋದ್ರೆ 3 1 3 8 24 0 0 ಅಂದ್ರೆ ಇಲ್ಲಿ 80 ಉಳಿತು. ಸೊ 80 ಇಲ್ಲಿ 80 ತುಂಬಿದ್ರೆ ಸೊ 80 15 ಹೋದ್ರೆ 65 ಉಳಿತು. ಸೊ 65 ನಮ್ಮ ಆನ್ಸರ್ ಯಾವ್ದಾಗ್ತದೆ? ಆನ್ಸರ್ ನಮಗೆ ಸಿ ಆಗ್ಬಿಡ್ತದೆ. 65 ಅಂದ್ರೆ ಆನ್ಸರ್ ನಮಗೆ ಸೊ ಬಿ. 65ನೇದು ಬಿ. ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಬಿ ಹಾಕ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 45. 12 ಮೀಟರ್ ಇಂಟು 10 ಮೀಟರ್ ಅಳತೆ ಒಂದು ಆಯತಾಕಾರದ ಕೋಣೆ ನೆಲವನ್ನು ಪೂರ್ತಿಯಾಗಿ ಮುಚ್ಚಲು 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಅಳತೆಯಷ್ಟು ಆಯತಾಕಾರ ಟೈಲ್ಸ್ ಹಾಸುಗಳನ್ನು ಬೇಕಾಗಬಹುದು. ಈ ಕೋಣೆಯಲ್ಲಿ 10 100 10 100 ಡಿವೈಡ್ ಬೈ
10 8 ಕ್ಯಾನ್ಸಲೇಷನ್ ಮಾಡಿದ್ರೆ ನೋಡ್ರಿ ಅಷ್ಟು. ಸೊ ನಮ್ಮಲ್ಲಿ 15,000 ಆನ್ಸರ್ ಬರ್ತೈತಿ. 15,000 ಬರ್ತೈತಿ. ಸೊ 15,000 ಬಿ ಒಳಗೆ 15,000 ಐತಿ ನೋಡ್ರಿ. ಸೊ ಆನ್ಸರ್ ಬಿ ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. ಸೊ 15 ಬಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 46. 2 2 3 5 5 2 3 5 into 7 into 2 4 5 into 7 2 into 30 ಮತ್ತೊಮ್ಮ ಸಾಮಾನ್ಯ ಪದ ಮಾಸ ಕಂಡಿಡಿರಿ ಅಂದಾಗ. ಸೊ ಮಾಸ ಕಂಡಿಡಿ ಅಂದ್ರೆ ಇಲ್ಲಿ ಲೋವೆಸ್ಟ್ ನೋಡೋದು ಅಂದ್ರೆ ಎಲ್ಲಕ್ಕೆ ಕಡಿಮೆ ಇರುವಂತ 2 2 2 3 5 ನೋಡಿದ್ದು ಇದು ಮಾಸ ಆಯ್ತು. ಸೊ ಇದು ಇರುವಂತದ್ದು ಯಾವ್ದು ನೋಡ್ರಿ, ಡಿ ಐತಿ. ಡಿ ಅಂದ್ರೆ ಡಿ ಎಲ್ನ ಸಂಪೂರ್ಣವಾಗಿ ಓಮಾ ಶೀಟ್ ನಲ್ಲಿ ಮಾರ್ಕೊಳ್ಳೋಣ. ಸೊ ಡಾರ್ಕ್ ಎಕ್ಸಾಕ್ಟ್ಲಿ ಕರೆಕ್ಟ್ ಮಾಡ್ರಿ, ಯಾವುದು ವೈಟ್ ಕಾಣಬಾರ್ದು. ಓಕೆ, 46 ಡಿ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 47. ಈ ಕೆಳಗಿನ ಯಾವ ಸಂಖ್ಯೆಯು 3 4 5 ಮತ್ತು 6ರಿಂದ ಸಂಪೂರ್ಣವಾಗಿ ಭಾಗವಹಿಸಬಹುದು ಈ ABCDಯಲ್ಲಿ. ಸೊ 3 4 ಮತ್ತು 5 ಲಸ 60 ಅಂದ್ರದ್ದು ಸಂಪೂರ್ಣವಾಗಿ ಭಾಗ ಆಗ್ತೈತಿ. 3 4 ಮತ್ತು 5 ಮತ್ತು 6ರಿಂದ ಸಂಪೂರ್ಣವಾಗಿ ಭಾಗ ಆಗ್ತದೆ ಅಂದ್ರೆ ಆನ್ಸರ್ ನಮಗೆ 60 ಅಂದ್ರೆ ಬಿ ಆಯ್ತು. ಸೊ ಆನ್ಸರ್ ಬಿ ಓಮಾ ಸೆಟ್ ನಲ್ಲಿ ಸಂಪೂರ್ಣವಾಗಿ ನಾವು ಬಿ ಡಾರ್ಕ್ ಮಾಡೋಣ. ಬಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 48. 4.239 ಅನ್ನು 0.9 ರಿಂದ ಭಾಗಿಸಿದಾಗ ಸಿಗುವ ಉತ್ತರ ABCDಯಲ್ಲಿ. ಸೊ 0.9 ಭಾಗಿಸಿದ 4.71 ಸಿಗುತ್ತದೆ. 4.71 ಇಲ್ಲಿ ಬಿ ಐತಿ. ಸೊ ಬಿ ನ ಓಮಾ ಸೆಟ್ ನಲ್ಲಿ ಸಂಪೂರ್ಣವಾಗಿ ಬಿ ಡಾರ್ಕ್ ಮಾಡೋಣ. ಓಮಾ ಸೆಟ್ ನಲ್ಲಿ ಸಂಪೂರ್ಣವಾಗಿ ಬಿ ಹಾಕೋ. ಬಿ ಹಾಕ್ರಿ ನೀವು ವಿದ್ಯಾರ್ಥಿಗಳು. ಓಕೆ, 48 ಬಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 49 ಕ್ವಶನ್ ನಂಬರ್ 5,555 5,555 ಹೀಗೆ ಬರೆಯಲಾಗುವುದು. ಈ ತರ ಸರಳ ಪ್ರಶ್ನೆಗಳಿಗೆ ಜಾಸ್ತಿ ಟೈಮ್ ಲಾಸ್ ಮಾಡಬಾರ್ದು, ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡ್ತೈತಿ. ಸೊ ಆನ್ಸರ್ ಡಿ ಆಗ್ಬಿಡ್ತೈತಿ. ಸೊ 5,555 ಐತಿ. ಸೊ ಫಾಸ್ಟ್ ಹೋಗಿ ಮುಂದಿನ ಪ್ರಶ್ನೆಗೆ ಟೈಮ್ ಅನ್ನು ಸೇವ್ ಮಾಡ್ಕೋಬೇಕು. ಸೊ ಇಲ್ಲಿ ಡಿ ಆನ್ಸರ್ ಆಯ್ತು. ಸೊ ಡಿ ನಾವು ಸಂಪೂರ್ಣವಾಗಿ ಓಮಾ ಸೆಟ್ ನಲ್ಲಿ ಡಿ ಮಾರ್ಕ್ ಮಾಡೋಣ. ಸೊ ಡಾರ್ಕ್ ಆಗಿ ಓಮಾ ಸೀಟ್ ನಲ್ಲಿ ಸಂಪೂರ್ಣವಾಗಿ ಹಾಕೋಣ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 50. ಒಬ್ಬ ವ್ಯಾಪಾರಿಯು ಒಂದು ಕುರ್ಚಿಯನ್ನು 15% ಲಾಭಕ್ಕೆ ಮಾರುವ ಬದಲು 8% ಲಾಭಕ್ಕೆ ಮಾರಿದಾಗ ಅವನಿಗೆ 56 ಕಡಿಮೆ ಹಣ ದೊರಕುತ್ತದೆ. ಆ ಕುರ್ಚಿ ಅಸಲು ಬೆಲೆ ಎಷ್ಟು ನೋಡೋಣ. ಕುರ್ಚಿ ಅಸಲು ಬೆಲೆ 100 ಆಗಿರ್ಲಿ. ಆ 15 ಲಾಭಕ್ಕೆ ಮಾರಿದಾಗ 115 ರೂಪಾಯಿ. 8% ಲಾಭಕ್ಕೆ ಮಾರಿದಾಗ 108. ಸೊ ವ್ಯತ್ಯಾಸ 115ರಿಂದ 108 ಮೈನಸ್ ಮಾಡೋದ್ರಲ್ಲಿ 7 ಆಯ್ತು. 7 ಕಡಿಮೆ ಆದರೆ ಅಸಲಿನ ಹಣ 100. 56 ಆದರೆ ಅಸಲಿನ ಹಣ ಎಷ್ಟು ಅಂದ್ರೆ 56 ಗುಣಲೆ 100 ಡಿವೈಡ್ ಬೈ 7 ಅಂದ್ರೆ 7 8 56. 8 ಗುಣಲೆ 100 ಅಂದ್ರೆ 800 ಆಯ್ತು. ಸೊ 800 ಬಂತು. ಸೊ ಇಲ್ಲಿ ಆನ್ಸರ್ ನಮಗೆ 800 ಬರಬೇಕು ಅಂದ್ರೆ ಆನ್ಸರ್ ಬಿ ಕರೆಕ್ಟ್ ಆಯ್ತು. ಸೊ ಆನ್ಸರ್ ಬಿ ನೀವು ಸಂಪೂರ್ಣವಾಗಿ ಏನ್ ಮಾಡಬೇಕು, ಓಮಾ ಸೆಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡಬೇಕು. ಓಮಾ ಸೆಟ್ ನಲ್ಲಿ 50ನೇದು ಬಿ ಕಂಪ್ಲೀಟ್ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 51. 2 ಸಂಖ್ಯೆಗಳ ಮೊತ್ತ 8 ಮತ್ತು ಅವುಗಳ ಗುಣಲಬ್ಧ 15 ಆಗಿದೆ. ಅವುಗಳ ಉತ್ಕ್ರಮದ ಮತ್ತು ಏನಾಗುತ್ತದೆ? ಮೊತ್ತ 5 + 3 + 8 ಗುಣಲಬ್ಧ 5 ಗುಣಲೆ 3 15 ಆಯ್ತು. ಮೊತ್ತ 1/5 1/3 LCM 15 ಆಯ್ತು. 3/5 + 16 8/15 ಆಯ್ತು. ಸೊ 8/15 ಅಂದ್ರೆ ಆನ್ಸರ್ ಎ ಆಯ್ತು. ಸೊ ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ನಾವು ಎ ಡಾರ್ಕ್ ಮಾಡೋಣ. ಎ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಓಮಾ ಶೀಟ್ ನಲ್ಲಿ
51A ಆಯಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. 52 ಮೂರು ಕ್ರಮಾನುಗತ ಸಂಖ್ಯೆಗಳ ಮೊತ್ತ 15. ಅದರ ಮಧ್ಯದ ಸಂಖ್ಯೆಯು ವರ್ಗ ಅಂದರೆ 3 ಕ್ರಮಾನುಗತ ಮೊತ್ತ 15 ಆಯಿತು. ಅಂದರೆ 4, 5, 6 ಮೂರು ಸಂಖ್ಯೆಗಳ ಮೊತ್ತ 15 ಆಯಿತು. ಮಧ್ಯದ ಸಂಖ್ಯೆ 5 ವರ್ಗ ಅಂದರೆ ಇದರಲ್ಲಿ 25 ಬಂತು. ಅದರಲ್ಲಿ ಬಿ ಆಯಿತು. ಸೊ ಹೋಮ್ವರ್ಕ್ ಶೀಟಲ್ಲಿ ಸಂಪೂರ್ಣವಾಗಿ ಬಿ ನಾವು ಡಾರ್ಕ್ ಮಾಡಿ ಹಾಕೋಣ. 52ನೇದು ಬಿ ಹೋಮ್ವರ್ಕ್ ಶೀಟಲ್ಲಿ ಬಿ ಎತ್ ಹಾಕ್ರಿ, ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 53 360 ಗ್ರಾಂ 3 ಕೆಜಿಯ ಎಷ್ಟರ ಶೇಕಡಾವಾಗಿದೆ? ABCDಯಲ್ಲಿ 3 ಕಿಲೋಗ್ರಾಮ್ ಅಂದರೆ 3000 ಗ್ರಾಮ್. 3000 ಗ್ರಾಮ್ ಈಕ್ವಲ್ ಟು 100%. ಸೊ 360 ಇಂಟು 100 ಡಿವೈಡ್ ಬೈ 3000. ಸೊ 0 ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ನೋಡ್ರಿ ಇಲ್ಲಿ 12% ಬರ್ತೈತಿ. ಸೊ 12 ಅಂದರೆ ಎ ಬರ್ತೈತಿ. ಸೊ ಎ ಆನ್ಸರ್ ಫೈನಲ್ ಆಯಿತು. ಸೊ 53ನೇದು ಎ ಹೋಮ್ವರ್ಕ್ ಶೀಟ್ನಲ್ಲಿ ನೀವು ಡಾರ್ಕ್ ಮಾಡ್ರಿ. ಹೋಮ್ವರ್ಕ್ ಶೀಟ್ನಲ್ಲಿ ಎ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಎ 53 ಎ ಕಂಪ್ಲೀಟ್ ಆಯಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 54 ಒಂದು ನೀರಿನ ತೊಟ್ಟಿಯ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 11 ಮೀಟರ್, 10 ಮೀಟರ್, 9 ಮೀಟರ್ ಆಗಿರುತ್ತದೆ. ಆ ತೊಟ್ಟಿಯನ್ನು 6 ಮೀಟರ್ ಎತ್ತರದಷ್ಟು ನೀರಿನಿಂದ ತುಂಬಿಸಲಾಗಿದೆ. ನೀರಿನ ತೊಟ್ಟಿಯ ಖಾಲಿ ಭಾಗವೆಷ್ಟು? ಈ ವಿಷಯದಲ್ಲಿ ನಾವು ಕಂಡುಹಿಡಿಯೋಣ. ಬನ್ನಿ. ಎತ್ತರ 9 ಮೈನಸ್ 6 ಇಲ್ಲಿ 3 ಮೀಟರ್ ಆಯಿತು. ಖಾಲಿ ಭಾಗ 11 ಗುಣಲೆ 10 ಗುಣಲೆ 3 330 ಮೀಟರ್ ಆಯಿತು. ಒಟ್ಟು ಘನಫಲ 11 10 9 990 ಸ್ಕ್ವೇರ್ ಮೀಟರ್ ಕ್ಯೂಬಿಕ್ ಮೀಟರ್ ಆಯಿತು. ತೊಟ್ಟಿಯ ಖಾಲಿ ಭಿನ್ನರಾಶಿಯನ್ನು 330 ಡಿವೈಡ್ ಬೈ 990 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 3/9 ಅಂದ್ರೆ 3 3 1/3 ಆಯಿತು. ಸೊ 1/3 ಇರುವಂಥದ್ದು ಆನ್ಸರ್ ನೋಡ್ರಿ ಬಿ ಐತಿ. ಸೊ ಆಪ್ಷನ್ಸ್ ನಲ್ಲಿ ಸೊ ಬಿ ನಾವು ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. 54ನೇದು ಬಿ ಡಾರ್ಕ್ ಮಾಡ್ರಿ. ಅಷ್ಟು ಸಂಪೂರ್ಣವಾಗಿ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಬಿ ಡಾರ್ಕ್ ಮಾಡ್ರಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 55 1 ಕಿಮಿ ಉದ್ದದ ಸರಕು ರೈಲು 1 ಕಿಲೋಮೀಟರ್ ಸರಕು ರೈಲು 45 ಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸುತ್ತದೆ. ಈ ಗೂಡ್ಸ್ ರೈಲು 2 ಮೀಟರ್ ಉದ್ದದ ಸುರಂಗದ ಮೂಲ ಹಾದು ಹೋಗಲು ತೆಗೆದುಕೊಳ್ಳುವ ಸಮಯ ಎಷ್ಟು? ABCDಯಲ್ಲಿ ಬಿಡಿಸೋಣ ಬರ್ರಿ. ರೈಲಿನ ವೇಗ 45 ಕಿಲೋಮೀಟರ್ ಪರ್ ಗಂಟೆ. ಚಲಿಸಬೇಕಾದ ದೂರ ರೈಲಿನ ಉದ್ದ ಪ್ಲಸ್ ಸುರಂಗದ ಉದ್ದ 1 + 2 3 ಕಿಲೋಮೀಟರ್ ಆಯಿತು. ಕಾಲಿಕೊಂಡು ದೂರ ಬಾಯ್ ವೇಗ 3/45 ಗಂಟೆ ಅಂದ್ರೆ 60 ನಿಮಿಷ ತಗೊಳ್ಳಿ. 3/45/60 ಕಡ್ತಾ ಹೊಡೆದ್ರೆ ನಮಗಿಲ್ಲಿ 4 ನಿಮಿಷ ಬರುತ್ತದೆ. ಸೊ 4 ನಿಮಿಷ ಅಂದ್ರೆ ಇಲ್ಲಿ ಡಿ ಬರುವಂತ ಆಪ್ಷನ್ಸ್ ಐತೆ. 4 ಅಂದ್ರೆ ನಮಗ ಇಲ್ಲಿ ಡಿ 4 ನಿಮಿಷ ಅಂದ್ರೆ ಇಲ್ಲಿ ಡಿ ಆಪ್ಷನ್ಸ್ ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಡಿ. ಇನ್ನು ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 56 ಒಂದು ವಸ್ತುವಿನ ಅಸಲು ಬೆಲೆ ಮತ್ತು ಮಾರಾಟದ ಬೆಲೆ ನಡುವಿನ ವ್ಯತ್ಯಾಸ 240 ಆಗಿರುತ್ತದೆ. ಲಾಭವು 20% ಆದರೆ ವಸ್ತುವಿನ ಮಾರಾಟದ ಬೆಲೆ ಎಷ್ಟು? ABCD ನಾವು ಕಂಡುಹಿಡಿಯೋಣ. ಬನ್ನಿ. 56ನೇದ್ದು ವಸ್ತುವಿನ ಅಸಲು ಬೆಲೆ 100 ಆಗಿರಲಿ, ಲಾಭ 20%, ಮಾರಿದ ಬೆಲೆ 100 + 20 120, ವ್ಯತ್ಯಾಸ 100 + 120 + 100 20 ಆಯಿತು. 20ರ ವ್ಯತ್ಯಾಸ ಮಾರಿದ ಬೆಲೆ ಅಂದ್ರೆ 120. 240 ವ್ಯತ್ಯಾಸ ಮಾರಿದ ಬೆಲೆ ಕಂಡುಹಿಡಬೇಕು. 240 × 120 ಡಿವೈಡೆಡ್ ಬೈ 20 ಕ್ಯಾನ್ಸಲ್ ಮಾಡಿದ್ರೆ 144 1440 1440. ಸೊ 1440 ಅದರಲ್ಲಿ ಬಿ ಆನ್ಸರ್ ಐತಿ. ಸೊ ಆನ್ಸರ್ ಬಿ ಒಳಗೆ ಬಂದಂಥ ಆಪ್ಷನ್ಸ್ ನಾವು ಸಂಪೂರ್ಣವಾಗಿ ಸೊ ಬಿ ಏನು ಮಾಡೋಣ ನಾವು ಡಾರ್ಕ್ ಮಾಡೋಣ. ಬಿ ಹೋಮ್ವರ್ಕ್ ಶೀಟ್ ನಲ್ಲಿ ಬಿ ಹಾಕ್ರಿ. ಅದೇ 1440 ಬಿ ಆನ್ಸರ್ ಬರ್ತದೆ. ಬಿ ಆಪ್ಷನ್ ಅಲ್ಲಿ ಡಾರ್ಕ್ ಮಾಡ್ರಿ ಅಷ್ಟು ಸಂಪೂರ್ಣವಾಗಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ.
ಸ್ವಲ್ಪ ಬಿಡಬೇಡ, ಕಂಪ್ಲೀಟ್ ಡಾರ್ಕ್ ಮಾಡ್ರಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 57. 10 ಗುಂಡ್ಲೆ 10 ಇಂಟು 400 ಭಾಗಲೆ ಬ್ರಾಕೆಟ್ 100 ಇಂಟು ಬ್ರಾಕೆಟ್ ಮೊದಲು ಇದು ಕಂಪ್ಲೀಟ್ ಮಾಡ್ಕೋಬೇಕು. ಅಂದ್ರೆ ಇದು ಬಾರ್ ಇಂಟು ಮಾಡಿ ಆಮೇಲೆ ಬಿಡಿಸ್ಬೇಕು. ಬನ್ನಿ ಬಿಡಿಸೋಣ. 57 10 ಗುಂಡ್ಲೆ 10 10. ಮೊದಲಿದು 3 ಗುಂಡ್ಲೆ 10 30 ಆಯ್ತು. ಈ 30 ನಾವು 50 ಮೈನಸ್ ಮಾಡಿದ್ರೆ ಇಲ್ಲಿ 20 ಬರ್ತೈತಿ. ಸೊ 100 20 ಮೈನಸ್ ಮಾಡಿದ್ರೆ ಇಲ್ಲಿ 80 ಬರ್ತೈತಿ. ಸೊ 80 4ರಲ್ಲಿ ಭಾಗ ಮಾಡಿದ್ರೆ ಇಲ್ಲಿ 50. ಸೊ ಉಳಿದಂಥ ಸಂಖ್ಯೆ ನೋಡ್ರಿ, 10 100 ಪ್ಲಸ್ 5 105 ಆಯ್ತು. 105 ಬರುವಂತದ್ದು ಇಲ್ಲಿ ಡಿ ಐತಿ. ಅಂದ್ರೆ ಡಿ ನಾವು ಏನು ಓಮಾ ಸೆಟ್ ಸಂಪೂರ್ಣವಾಗಿ ಡಿ ಡೈರೆಕ್ಟ್ ಹಾಕೋಣ. ಡಿ ಡಾರ್ಕ್ ಹಾಕ್ರಿ ಅಷ್ಟು ಕಂಪ್ಲೀಟ್. ಓಕೆ, ಡಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಪ್ರಶ್ನೆ 58. 5 ಸೆಂಟಿಮೀಟರ್ ಅನ್ನು ಕಿಲೋಮೀಟರ್ನಲ್ಲಿ ಹೀಗೆ ಬರೆಯಬಹುದು. ಈ ABCನಲ್ಲಿ 5 ಸೆಂಟಿಮೀಟರ್ 5/100 ಅಂದರೆ 5 ಸೆಂಟಿಮೀಟರ್ 0.00005. ಅದರಲ್ಲಿ 5 0 ಐದು ನೋಡ್ರಿ. 1 2 3 4 5 ಸ್ಥಾನ ಬಿಟ್ಟು ನಾವು ಪಾಯಿಂಟ್ ಕೊಡಬೇಕು. 0.00005 ಕಿಮಿಯತ್ತು ಬರೀಬಹುದು. ಅಂದ್ರೆ ಇಲ್ಲಿ ಆನ್ಸರ್ ನಮಗೆ ಯಾವ್ದಾದ್ರು ನೋಡ್ರಿ 1 2 3 4 0 ಇರುವಂತದ್ದು. ಇಲ್ಲಿ ಸಿ ಗೊತ್ತಾಗತ್ತದ. ಸಿ ನಾವು ಓಮಾ ಸೆಟ್ ಅಲ್ಲಿ ಸಂಪೂರ್ಣವಾಗಿ ಸಿ ಆನ್ಸರ್ ಹಾಕೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 59. 59. 1250 ಮೀಟರ್ ಉದ್ದದ ರೈಲೊಂದು 2 ನಿಮಿಷದಲ್ಲಿ 1 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಈ ರೈಲು ಮತ್ತೊಂದು ತಟಸ್ಥವಾದ ರೈಲನ್ನು ದಾಟಲು 4 ನಿಮಿಷ ತೆಗೆದುಕೊಳ್ಳುತ್ತದೆ. ತಟಸ್ಥವಾಗಿ ನಿಂತಿದ್ದ ರೈಲಿನ ಉದ್ದ ಈ ವಿಷಯದಲ್ಲಿ ನೋಡೋಣ. ಬನ್ನಿ ಬಿಡಿಸೋಣ. ಪ್ರಶ್ನೆ 59. ರೈಲಿನ ವೇಗ ದೂರ ಕಾಲ 1000/120 25/3 ಮೀಟರ್ ಪರ್ ಸೆಕೆಂಡ್. 1 ಕಿಲೋಮೀಟರ್ 1000 ಮೀಟರ್ 2 ನಿಮಿಷ × 120 ಸೆಂಟಿಮೀಟರ್. ಕಾಲ 4 ನಿಮಿಷ 4 ಗುಂಡ್ಲೆ 60 240 ಸೆಕೆಂಡ್ಗಳು. ದೂರ ವೇಗ ಇಂಟು ಕಾಲ 25/3 ಇಂಟು 240 ಕ್ಯಾನ್ಸಲ್ ಮಾಡಿದ್ರೆ 2000 ಮೀಟರ್. ತಟಸ್ಥ ರೈಲಿನ ಉದ್ದ ರೈಲಿನ ಚಲಿಸಿದ ದೂರ ಮೈನಸ್ ರೈಲಿನ ಉದ್ದ 2000 ಮೈನಸ್ 1250 750 ಮೀಟರ್. 750 ಮೀಟರ್ ಇರುವಂತದ್ದು ಇಲ್ಲಿ ಸಿ ಒಳಗೈತೆ ನೋಡ್ರಿ. ಸಿ ನಾವು ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. ಸಿ ಡಾರ್ಕ್ ಮಾಡ್ರಿ. 59ನೇದು ಸಿ ಓಮಾ ಸೆಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗಣಿತದ ಕೊನೆಯ ಪ್ರಶ್ನೆ 60ನೇದು. ಮುಂದೆ ಗದ್ದೆ ಭಾಗ ಸ್ಟಾರ್ಟ್ ಆಗ್ತೈತಿ. 60ನೇ ಪ್ರಶ್ನೆ. 4 ಅಥವಾ ಹೆಚ್ಚಿನ ಅಂಕ ಹೊಂದಿರುವ ಸಂಖ್ಯೆಯನ್ನು 8ರಿಂದ ಭಾಗಿಸಬಹುದಾದರೆ ಈ ABCD ಯಾವುದು? 8ರ ಬಾಧ್ಯತೆ ಸಂಖ್ಯೆಯಲ್ಲಿ ಕೊನೆ 3 ಸ್ಥಾನದ ಸಂಖ್ಯೆಯನ್ನು 8ರಿಂದ ಪೂರ್ಣವಾಗಿ ಭಾಗಬಹುದು. ಅಂದ್ರೆ ಇಲ್ಲಿ ಅದರ ಕೊನೆಯ 3 ಅಂಕಿಗಳನ್ನು 8ರಿಂದ ಭಾಗಿಸಬಹುದು. ನಮಗೆ ಆನ್ಸರ್ ಡಿ ಅದು ಗೊತ್ತಾಯ್ತು. ಡಿ ನಾವು ಸಂಪೂರ್ಣವಾಗಿ ಓಮಾ ಶೀಟ್ ನಲ್ಲಿ ಪರಿಪೂರ್ಣವಾಗಿ ಡಾರ್ಕ್ ಮಾಡೋಣ. ಈಗ ನೋಡ್ರಿ, ನೆಕ್ಸ್ಟ್ ಮುಂದಿನ ಗದ್ಯದಲ್ಲಿ ಗದ್ಯ ಭಾಗ ಐತಿ. ಗದ್ಯ ಭಾಗವನ್ನು ಸಂಪೂರ್ಣವಾಗಿ ಓದಿ ಮುಂದಿನ ಪ್ರಶ್ನೆ ಹೋಗಿದ್ದ ಮುಂಚೆ ನಾವು ಸೂಚನೆಯನ್ನು ಓದಬೇಕು. ಭಾಗ 3 ಭಾಷಾ ಪರೀಕ್ಷೆ. ಈ ಭಾಗದಲ್ಲಿ 4 ವಾಕ್ಯ ಸಮುದಾಯಗಳಿವೆ. ಪ್ರತಿಯೊಂದು ವಾಕ್ಯ ಸಮುದಾಯದ ನಂತರ 5 ಪ್ರಶ್ನೆಗಳನ್ನು ಕೊಡಲಾಗಿದೆ. ಪ್ರತಿಯೊಂದು ವಾಕ್ಯ ಸಮುದಾಯವನ್ನು ಜಾಗರೂಕತೆಯಿಂದ ಓದಿ ಮತ್ತು ನಂತರದ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 4 ಸಂಭವನೀಯತೆ ಉತ್ತರಗಳನ್ನು ABCD ಎಂದು ಕೊಡಲಾಗಿದೆ. ಅವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಗುರುತಿಸಿ ಓಮಾರ್ ಉತ್ತರ ಹಾಳೆಯಲ್ಲಿ ಆಯಾ ಸಂಖ್ಯೆಯ ಎದುರುಗಡೆ ಇರುವ ಸರಿಯಾದ ಗುರುತನ್ನು ಸಂಪೂರ್ಣವಾಗಿ ತುಂಬಿರಿ. ಓಮಾ ಸೆಟ್ ನಲ್ಲಿ ಗದ್ಯ ಭಾಗವನ್ನು ಸಂಪೂರ್ಣವಾಗಿ ಓದಬೇಕು. ವಾಕ್ಯ 1 ಬಂತು. ನಾವು ಒಬ್ಬ ವ್ಯಕ್ತಿಯನ್ನು ಕೇವಲ ಅವನ ಬಾಹ್ಯ ಚರ್ಯೆಯಿಂದ ನಿರ್ಣಯಿಸಲು ಸಾಧ್ಯವಿಲ್ಲ. ಬಾಹ್ಯಚರ್ಯೆಯ ರೂಪವು ಆಗಾಗ್ಗೆ ಮೋಸಗೊಳಿಸಬಹುದು. ಒಬ್ಬರ ಸದ್ಗುಣಗಳನ್ನು ಅಥವಾ ಅವರ ಗುಣ ವಿಶೇಷಣಗಳನ್ನು ಒಂದೇ ನೋಟದಲ್ಲಿ ತಿಳಿಯುವುದು ಕಷ್ಟ. ಕೆಲವೊಮ್ಮೆ ನಾವು ವ್ಯಕ್ತಿಯ ಬಾಹ್ಯ ನೋಟದಿಂದ ಅವನ ಕಡೆಗೆ
ಸೆಳೆಯಲ್ಪಡುತ್ತೇವೆ, ಆದರೆ ನಂತರ ನಾವು ಅವನನ್ನು ತಪ್ಪಾಗಿ ನಿರ್ಣಯಿಸಿದ್ದೇವೆ ಎಂದು ತಿಳಿಯುತ್ತವೆ. ಅನೇಕ ವಿಷಯಗಳನ್ನು ಮೇಲ್ನೋಟಕ್ಕೆ ಆಕರ್ಷಕವಾಗಿ ಕಾಣುತ್ತವೆ, ಆದರೆ ಹಾಗಾಗಿ ಹಲವು ವಿಷಯಗಳನ್ನು ತುರುತ್ತಿರುವಂತೆ ಇರುವುದಿಲ್ಲ. ನಾವು ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವಿನ ನಿಜವಾದ ಸ್ವರೂಪವನ್ನು ಕಂಡು ಹಿಡಿಯಬೇಕು. ಈ ಪ್ರಶ್ನೆಗೆ ಹೋಗೋಣ. ಗದ್ಯ ಭಾಗದ ಮೊದಲನೇ ಪ್ರಶ್ನೆ 61ನೇದ್ದು. ಬಾಹ್ಯ ನೋಟವು ಆಗಾಗ್ಗೆ ಹೀಗಿರುತ್ತದೆ ಅಂದರೆ 4ರಲ್ಲಿ ಮೋಸಗೊಳಿಸುವಂತೆ, ಬಲವಾಗಿರುವಂತೆ, ಸ್ಪಷ್ಟವಾಗಿರುವಂತೆ, ನಿಜವಾಗಿರುವಂತೆ. ಅಂದ್ರೆ ಬಾಹ್ಯ ನೋಟು ಆಗಾಗ್ಗೆ ಹೀಗೆ ಇರುತ್ತದೆ ಅಂದ್ರೆ ಮೋಸಗೊಳಿಸುವಂತೆ ಇರುತ್ತದೆ. ಅಂದ್ರೆ ಒಂದನೇದು ಎ ಹಾಕೋಣ. ಹೋಮ ಸೆಟ್ನಲ್ಲಿ 61ನೇದು ಎ ಅಷ್ಟು ತುಂಬ್ರಿ. ಮುಂದಿನ ಪ್ರಶ್ನೆ ಹೋಗೋಣ. ಈಗ 62ನೇದು. ಒಂದು ನೋಟದಲ್ಲಿ ಏನನ್ನು ತಿಳಿಯುವುದು ಕಷ್ಟ. ಒಬ್ಬ ಹೆಸರು, ಒಬ್ಬರ ವಿಳಾಸ, ಒಬ್ಬರ ಸದ್ಗುಣಗಳು, ಒಬ್ಬರ ಮಹತ್ವಾಕಾಂಕ್ಷೆಗಳನ್ನು. ಸೊ ಇಲ್ಲಿ ನೋಡಿದ್ರೆ ಒಬ್ಬರದು ಒಂದೇ ನೋಟದಲ್ಲಿ ಒಬ್ಬರ ಸದ್ಗುಣಗಳನ್ನು ತಿಳಿಯೋದು ಬಹಳ ಕಷ್ಟ. ಅಂದ್ರೆ ಆನ್ಸರ್ ಸಿ ಆಗ್ತೈತಿ. ಸೊ ಸಿ ಹೋಮ ಸೆಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. ಸಿ 62ನೇದು ಸಿ ಹಾಕೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 63. ಪ್ರಶ್ನೆ 63. ಹೆಚ್ಚಾಗಿ ನಾವು ಒಬ್ಬ ವ್ಯಕ್ತಿಯ ಕಡೆಗೆ ಅವನ ಅಥವಾ ಅವಳ ಡ್ಯಾಶ್ ಕಡೆಗೆ ಆಕರ್ಷಿತರಾಗುತ್ತೇವೆ. ಆಂತರಿಕ ಪ್ರದರ್ಶನದ, ಆಕರ್ಷಕ ವ್ಯಕ್ತಿತ್ವದ, ಬಾಹ್ಯ ನೋಟದ, ಮಾನಸಿಕ ವ್ಯಕ್ತಿಯ. ನಾವು ಜಾಸ್ತಿ ಬಾಹ್ಯ ನೋಟನೇ ನೋಡುತ್ತೇವೆ. ಯಾವ ತರ ಲುಕ್ ಅದನ್ನು ಬಾಹ್ಯ ನೋಟವನ್ನು ನೋಡುತ್ತೇವೆ. ಅಂದ್ರೆ ಆನ್ಸರ್ ಸಿ. ಬಾಹ್ಯ ನೋಟ. 43, 63 ಇದು ಆನ್ಸರ್ ಸಿ ಹಾಕ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 44. ಆಕರ್ಷಕ ಡ್ಯಾಶ್ ಪದದ ಸಮಾನಾರ್ಥ ಪದವಲ್ಲ. ಸುಂದರ, ಅಂದ, ಸೊಗಸು, ಕೊಳಕು. ಸೊ ಆಕರ್ಷಕ ಇದು ಡಿ ಆಗೋದಿಲ್ಲ. ಸೊ ಡಿ ಇಸ್ ಡಿಫ್ರೆಂಟ್ ಆಗೈತಿ. ಅದಕ್ಕೆ ಆನ್ಸರ್ ಡಿ. 64ನೇದು ಡಿ ಹೋಮ ಸೆಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ. ಡಿ. ಡಿ ಹಾಕೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 65. ಮೋಸಗೊಳಿಸುವುದು ಎಂಬ ಪದವು ಒಂದು ಡ್ಯಾಶ್ ಆಗಿದೆ. ಕ್ರಿಯಾ ವಿಶೇಷಣವಾಗಿದೆ, ಕ್ರಿಯಾಪದವಾಗಿದೆ, ಗುಣವಾಚಕವಾಗಿದೆ, ನಾಮಪದವಾಗಿದೆ. ಅಂದ್ರೆ ಇಲ್ಲಿ ಒಂದು ಕ್ರಿಯಾ ವಿಶೇಷಣವಾಗಿದೆ. ಅಂದ್ರೆ ಎ ಆನ್ಸರ್. ಆನ್ಸರ್ ಎ. ಎ ಸಂಪೂರ್ಣವಾಗಿ ಹೋಮ ಸೆಟ್ ನಲ್ಲಿ ಡಾರ್ಕ್ ಮಾಡ್ರಿ. ಹೋಮ ಸೆಟ್ ನಲ್ಲಿ ಡಾರ್ಕ್ ಮಾಡ್ರಿ. ಈ ಎರಡನೇ ಗದ್ಯ ಭಾಗ ಮತ್ತೆ ಪೂರ್ತಿ ಸಂಪೂರ್ಣವಾಗಿ ಓದಬೇಕು. 2. ಕೆಲವೊಮ್ಮೆ ನಾವು ಒಂದೇ ರೀತಿಯ ಕೆಲಸ ಮಾಡುವುದರಿಂದ ಬೇಸರವಾಗುತ್ತದೆ. ಒಂದು ನಮ್ಮ ದಕ್ಷತೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ನಮ್ಮನ್ನು ನಾವು ಉಲ್ಲಾಸಗೊಳಿಸಲು ನಾವು ಮನೋರಂಜನೆಯನ್ನು ಹೊಂದಿರಬೇಕು. ಆಗ ನಾವು ಅದೇ ದಕ್ಷತೆ ಮತ್ತು ಉತ್ಸಾಹದಿಂದ ನಮ್ಮ ಕೆಲಸವನ್ನು ಪುನರಾರಂಭಿಸಬಹುದು. ಆತಂಕ ಅಥವಾ ಚಿಂತೆ ನಮ್ಮ ಆರೋಗ್ಯದ ಶತ್ರುಗಳು. ಅನಗತ್ಯ ಆತಂಕ, ಚಿಂತೆಗಳನ್ನು ದೂರ ಮಾಡಲು ನಗು ಅತ್ಯುತ್ತಮ ಔಷಧಿ. ಉದ್ವಿಗ್ನತೆಯನ್ನು ತೊಡೆದು ಹಾಕಲು ನಾವು ಉದ್ಯಾನವನ್ನು, ಮ್ಯೂಸಿಯಂ, ಅಭಯಾರಣ್ಯ ಇತ್ಯಾದಿ ಸ್ಥಳಗಳಿಗೆ ಭೇಟಿ ನೀಡಬಹುದು. ಆಟಗಳನ್ನು ಆಡುವಷ್ಟು ದೈಹಿಕ ವ್ಯಾಯಾಮವು ಕೂಡ ಮುಖ್ಯವಾಗಿದೆ. ಈಗ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 66. ನಾವು ಡ್ಯಾಶ್ ರೀತಿಯ ಕೆಲಸ ಮಾಡುವುದರಿಂದ ಬೇಸರ ಮಾಡಿಕೊಳ್ಳುತ್ತೇವೆ. ಈಗ ನೋಡಲು ಓದಿದ್ದೆವು. ಸೊ ಬಗೆಯ ಪ್ರತ್ಯೇಕವಾದ, ಸಮಾನವಾದ, ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಆದಲ್ಲ, ಒಂದೇ ಸಮಾನವಾದ ಕೆಲಸವನ್ನು ನಾವು ಮಾಡೋದ್ರಿಂದ ನಾವು ಬೇಸರ ತಗೋತೀವಿ. ಸಿ ಅನ್ಸತ್ತೆ. ಸಿ ನ ಹೋಮ ಸೆಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. ಸಿ ಆನ್ಸರ್ ನೀವೇನ್ ಮಾಡ್ರಿ, ಡಾರ್ಕ್ ಮಾಡ್ರಿ.
ಸಿ 66 ಸಿ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನಂಬರ್ 67. ಕೆಲವು ಮನೋರಂಜನೆಯ ನಂತರ ನಾವು ನಮ್ಮ ಕೆಲಸವನ್ನು ಡ್ಯಾಶ್ ಎಂದು ಹೇಳ್ತೇವೆ. ಅಂತ್ಯಗೊಳಿಸಬಹುದು, ಮುಗಿಸಬಹುದು, ಮುಚ್ಚಬಹುದು, ಪುನರಾರಂಭಿಸಬಹುದು. ಕೆಲವೊಮ್ಮೆ ಮನೋರಂಜನೆಯ ನಂತರ ನಾವು ನಮ್ಮ ಕೆಲಸವನ್ನು ಪುನರಾರಂಭಿಸಬಹುದು. ಅಂದ್ರೆ ಡಿ ಇಸ್ ಕರೆಕ್ಟ್ ಆನ್ಸರ್. 67 ಆನ್ಸರ್ ಡಿ. 67 ಆನ್ಸರ್ ಡಿ ಆಯ್ತು. ನೀವು ಮಾರ್ಕ್ಶೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಡಿ ಹಾಕ್ರಿ ಎಲ್ಲ ಮಕ್ಕಳು. ಓಕೆ, ಇದು ಕಂಪ್ಲೀಟ್ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 68. ನಗು ನಮಗೆ ಡ್ಯಾಶ್ ದೂರ ಮಾಡಲು ಸಹಾಯ ಮಾಡುತ್ತದೆ. ಅನುವಂಶಿಕ ಕಾಯಿಲೆಗಳನ್ನು ಮಾತ್ರ, ಅನಗತ್ಯ ಒತ್ತಡ, ಅನಿಶ್ಚಿತ ಸಮಸ್ಯೆಗಳನ್ನು ಮಾತ್ರ, ವೈರಲ್ ಆಗುವ ರೋಗಗಳು. ಸೊ ನಮಗೆ ಅನಗತ್ಯ ಒತ್ತಡ ಏನ್ ಮಾಡ್ತದೆ, ದೂರ ಮಾಡಲು ಸಹಾಯ ಮಾಡ್ತದೆ. ಅಂದ್ರೆ ಇದು ಬಿ ಎಸ್ ಆನ್ಸರ್. 68 ಆನ್ಸರ್ ಬಿ ಆಯ್ತು. ಹೋಮ್ವರ್ಕ್ ಶೀಟ್ ನಲ್ಲಿ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಬಿ ಆನ್ಸರ್ ಅನ್ನು ಹೋಮ್ವರ್ಕ್ ಶೀಟ್ ನಲ್ಲಿ ಡಾರ್ಕ್ ಮಾಡಿ ಹಾಳೆಯಲ್ಲಿ ಹಾಕಿರಿ. ಕಂಪ್ಲೀಟ್ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 69. 69. ಪ್ರಾರಂಭಿಸಬಹುದು ಎಂಬ ಪದದ ಅರ್ಥವನ್ನೇ ಹೋಲುವ ಪದ ಡ್ಯಾಶ್ ಆಗಿದೆ. ಹಿಂದಕ್ಕೆ ಪಡೆಯುವುದು, ಮತ್ತೆ ಪ್ರಾರಂಭಿಸುವುದು, ಮುಗಿಸುವುದು, ನಿಲ್ಲಿಸುವುದು. ಅಂದ್ರೆ ಪುನರಾರಂಭಿಸಬಹುದಾದ ಪದದ ಅರ್ಥ ಅಂದ್ರೆ ಮತ್ತೆ ಪ್ರಾರಂಭಿಸಬಹುದು ಅಂದ್ರೆ ಅರ್ಥ. ಬಿ ಆನ್ಸರ್. ಬಿ ನಾವು 69 ಬಿ ಹೋಮ್ವರ್ಕ್ ಶೀಟ್ ನಲ್ಲಿ ಡಾರ್ಕ್ ಮಾಡ್ರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಪ್ರಶ್ನೆ 70. 60. ದಕ್ಷತೆ ಡ್ಯಾಶ್ ಪದದ ವಿರುದ್ಧಾರ್ಥಕ ಪದವಾಗಿದೆ. ಅಂಚು, ಪರಿಣಾಮಕಾರಿತ್ವ, ಅಸಮರ್ಥತೆ ಮತ್ತು ಹೊರಸೂಸುವಿಕೆ. ಇಲ್ಲಿ ಅಸಮರ್ಥತೆ ಅಂತ ಸೂಚಿಸ್ತೈತಿ. ಆನ್ಸರ್ ಸಿ ಆಯ್ತು. ಆನ್ಸರ್ ಸಿ ನು ಸಂಪೂರ್ಣವಾಗಿ ಏನ್ ಮಾಡ್ರಿ, ಡಾರ್ಕ್ ಹಾಕ್ರಿ. ಆನ್ಸರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಮೂರನೇ ಗದ್ಯ ಭಾಗ ಓದಿ ನಾವು ಏನ್ ಮಾಡೋಣ, ಪ್ರಶ್ನೆಗೆ ಹೋಗೋಣ. ಜ್ವಾಲಾಮುಖಿಯು ಭೂಮಿಯ ಅಂತರಾಳಕ್ಕೆ ಆಳವಾಗಿ ಇಳಿಯುವ ದೊಡ್ಡ ರಂಧ್ರವನ್ನು ಹೊಂದಿರುವ ಒಂದು ಸುಡುವ ಪರ್ವತವಾಗಿದೆ. ಇದರ ತೆರೆದ ಬಾಯಿಯನ್ನು ಜ್ವಾಲಾಮುಖಿಯ ಬಟ್ಟಲಾಕಾರದ ಬಾಯಿ ಕುಳಿ ಎಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ಕೆಲವೊಂದು ಜ್ವಾಲಾಮುಖಿಗಳು ಶತಮಾನಗಳವರೆಗೆ ಶಾಂತವಾಗಿದ್ದು ನಂತರ ಇದ್ದಕ್ಕಿದ್ದಂತೆ ಸಕ್ರಿಯವಾಗುವುದು. ಇದನ್ನು ಜ್ವಾಲಾಮುಖಿ ಸ್ಫೋಟ ಎಂದು ಕರೆಯಲಾಗುತ್ತದೆ ಮತ್ತು ಬಹುದೊಡ್ಡ ಶಬ್ದದೊಂದಿಗೆ ಧೂಳಿಂದ ಬೂದಿ, ಧೂಳು, ಅನಿಲ, ಉಗಿಯಿಂದ ಕೂಡಿರುವ ಮೋಡಗಳು ಮೇಲೆ ಇಳುತ್ತವೆ. ಸ್ವಲ್ಪ ಸಮಯದ ನಂತರ ಬಿಸಿಯಾದ ಬಂಡೆಯು ಕರಗಿ ಬಿಸಿ ಲಾವಾರಸದ ರೂಪದಲ್ಲಿ ಪರ್ವತದಿಂದ ಕೆಳಗೆ ಉರಿಯಲು ಪ್ರಾರಂಭಿಸುತ್ತದೆ. ಈ ಹರಿಯುವಿಕೆಯ ಹಲವು ದಿನಗಳ ಅಥವಾ ವಾರದವರೆಗೆ ಮುಂದುವರಿಸಬಹುದು. ನಂತರ ಜ್ವಾಲಾಮುಖಿ ಮತ್ತೆ ನಿದ್ರೆಗೆ ಹೋಗುತ್ತದೆ ಅಥವಾ ಹಲವು ವರ್ಷಗಳ ಕಾಲ ಸುಪ್ತವಾಗಿರುತ್ತದೆ. ಹೆಚ್ಚಿನ ಜ್ವಾಲಾಮುಖಿಯು ಸಮುದ್ರದ ಬಳಿ ಕಂಡು ಬಂದು ದ್ವೀಪಗಳ ರಚನೆ ಕಾರಣವಾಗುತ್ತವೆ. ಈಗ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 71. ಜ್ವಾಲಾಮುಖಿ ಬಗ್ಗೆ ಯಾವುದು ನಿಜವಲ್ಲ. ಇದೊಂದು ದೊಡ್ಡ ಕಾಡಿನ ಬೆಂಕಿ ಇರುತ್ತದೆ. ಇದು ಬೂದಿ, ಧೂಳು ಮತ್ತು ಲಾವನ್ನು ಹೊರಹಾಕುತ್ತದೆ. ಇದು ಹೆಚ್ಚಾಗಿ ಸಮುದ್ರದ ಬಳಿ ಕಂಡು ಬರುತ್ತದೆ. ಇದು ಭೂಮಿಯೊಳಗೆ ಆಳವಾದ ರಂಧ್ರವನ್ನು ಸೃಷ್ಟಿಸುತ್ತದೆ. ಅಂದ್ರೆ ನಮಗ ದೊಡ್ಡದ ಕಾಡಿನ ಬೆಂಕಿ ಅಂತಿದೆ ಅಂತ ಅನಿಸ್ತೈತಿ. ಯಾವ್ದು ಅನಿಸ್ತೈತಿ ನಾವು ನೋಡೋಣ. ಅಂದ್ರೆ ನೋಡಿ, ಇದು ದೊಡ್ಡ ಕಾಡಿನ ಬೆಂಕಿ ಅಂತಿದೆ, ಇದು ನಿಜವಲ್ಲ. ಅಂದ್ರೆ ಎ ಇಸ್ ಆನ್ಸರ್. ಹೋಮ್ವರ್ಕ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕಬೇಕು. 72ನೇ ಪ್ರಶ್ನೆ ಅದು. 72 ಕ್ವಶನ್ ನಂಬರ್. ಯಾವುದಾದರೊಂದು ಜ್ವಾಲಾಮುಖಿಯು ಸ್ಫೋಟಗೊಂಡಾಗ ಅದನ್ನು ಡ್ಯಾಶ್ ಎಂದು ಹೇಳಲಾಗುತ್ತದೆ. ಸುಪ್ತ, ಸಕ್ರಿಯ, ಮಲಗಿದ್ದ, ಸ್ತಬ್ಧ. ಇಲ್ಲಿ ನಾವು ಈ ಗದ್ಯ ಭಾಗ ಅಂತ ನೋಡಿ ಸಕ್ರಿಯತ್ವ ಒಂದು ಪಾಯಿಂಟ್ ಬಂದೈತಿ. ಸಕ್ರಿಯತನ ಹಾಕೋಣ. ಸೊ ಆನ್ಸರ್ ಸಿ. ಆನ್ಸರ್ ಇಸ್ ಕರೆಕ್ಟ್. 72 ಸಿ. ಸಿ ಹೋಮ್ವರ್ಕ್ ಶೀಟ್ ನಲ್ಲಿ ನಾವು ಸಂಪೂರ್ಣವಾಗಿ ಸಿ ಹಾಕೋಣ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 73. ಪರ್ವತದಿಂದ ಕೆಳಗೆ ಹರಿಯುವ ಲಾವ ಡ್ಯಾಶ್ ರೂಪದಲ್ಲಿದೆ. ಘನ, ಧ್ರುವ, ಅನಿಲ, ಆವಿ, ಅನಿಲ. ಅಂದ್ರೆ ಇದು ದ್ರವ ರೂಪದಲ್ಲಿದೆ. ಹರಿದು ಬರ್ತದೆ ನೋಡ್ರಿ, ದ್ರವ ರೂಪದಲ್ಲಿದೆ. ಅದರಲ್ಲಿ ನಾವು ಬಿ ಎತ್ತ ಆನ್ಸರ್ ಹಾಕೋಣ.
ಬಿ ಓಮಾ ಶೀಟ್ನಲ್ಲಿ ಬಿ ಆನ್ಸರ್ ಕಂಪ್ಲೀಟಾಗಿ ಡಾರ್ಕ್ ಮಾಡಿ ಹಾಕ್ರಿ. ಪ್ರಶ್ನೆ 74 74 ಸ್ತಬ್ಧ ಎಂಬುದರ ವಿರುದ್ಧಾರ್ಥಕ ಪದ ಶಾಂತ, ಅಪ್ರಶಾಂತ, ಸ್ಥಿರ, ಸಕ್ರಿಯ. ಅದರಲ್ಲಿ ಸ್ತಬ್ಧ ಅಂದರೆ ಸಕ್ರಿಯ, ಅಂದರೆ ಡಿ ಆನ್ಸರ್ ಇಸ್ ಕರೆಕ್ಟ್. ಇಲ್ಲಿ ಡಿ ಸಂಪೂರ್ಣವಾಗಿ ನಾವು ಡಾರ್ಕ್ ಮಾಡೋಣ. ಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 75 ವಾಕ್ಯವೃಂದದಲ್ಲಿ ಬಳಸಿದಂತೆ ಜೊತೆಗೂಡಿ ಎಂಬ ಪದದ ಅರ್ಥ ಅದರೊಂದಿಗೆ ಅನುಸರಿಸಿ ಸಂಭವಿಸಿದ ಮುಂದುವರಿದ. ಅಂದ್ರೆ ಅದರೊಂದಿಗೆ, ವಾಕ್ಯವೊಂದನ್ನು ಅದರೊಂದಿಗೆ ಅಂದ್ರೆ ಎ ಅಂದ್ರೆ ಸರಿ. ನಾವು ಸಂಪೂರ್ಣವಾಗಿ ಎ ನಾವು ಡಾರ್ಕ್ ಮಾಡೋಣ. ಇಲ್ಲಿ ಎ ಪದದ ಅರ್ಥವನ್ನು ಸಂಪೂರ್ಣವಾಗಿ ನಾವಿಲ್ಲಿ ಅದರೊಂದಿಗೆ ಹಾಕೋಣ. ಈ ಮುಂದಿನ ಗದ್ಯ ಭಾಗವನ್ನು ಓದೆಂದು. ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಭಾರತದ 2ನೇ ಪ್ರಧಾನಮಂತ್ರಿಯಾಗಿದ್ದರು. ಅವರನ್ನು ಭಾರತದ ಅತ್ಯುತ್ತಮ ರಾಜಕೀಯ ನಾಯಕರಲ್ಲಿ ಒಬ್ಬರೆಂದು ಗುರುತಿಸಲಾಗಿದೆ. ಆದರೆ ಅವರ ಆರಂಭಿಕ ಜೀವನದ ಬಗ್ಗೆ ಕೆಲವೊಮ್ಮೆ ಜನರಿಗೆ ತಿಳಿದಿದೆ. ಅವರು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಲು ತಮ್ಮ ಜೀವನದಲ್ಲಿ ಎದುರಾದ ಎಲ್ಲಾ ಅಡೆತಡೆಗಳ ವಿರುದ್ಧ ಹೋರಾಡಿದರು. ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅವರು ಯಾವುದೇ ಕೆಲಸವನ್ನು ಆರಿಸಿಕೊಳ್ಳಲಿಲ್ಲ. ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಸೇರಲು ಉತ್ಸುಕರಾಗಿದ್ದರು. ಶೀಘ್ರದಲ್ಲೇ ಅವರು ಸಾಮೂಹಿಕ ನಾಯಕರಾದರು. ಅವರು 1964ರಲ್ಲಿ ಭಾರತದ ಪ್ರಧಾನಿಯಾದರು. ಅವರ ಶ್ರಮದಾಯಕ ವ್ಯಕ್ತಿಯಾಗಿದ್ದು ದಿನಕ್ಕೆ ಕನಿಷ್ಠ 18 ಗಂಟೆ ಕಾಲ ಕೆಲಸ ಮಾಡುತ್ತಿದ್ದರು. ಈಗ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 76 76 ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಡ್ಯಾಶ್ ಮಂತ್ರಿ ಭಾರತದ ಪ್ರಧಾನಮಂತ್ರಿ ಆಗಿದ್ದರು. ಈಗ ನಾವು ಗದ್ಯ ಭಾಗ ಓದುವಂತಲ್ಲಿ 2ನೇ ಪ್ರಧಾನಮಂತ್ರಿ ಆಗಿದ್ದರು. ಅಂದ್ರೆ ಓಮಾ ಶೀಟ್ ಅಲ್ಲಿ ಎ ನಾವು ತುಂಬಬೇಕು. ಎ ಓಮಾ ಶೀಟ್ ಅಲ್ಲಿ ಸಂಪೂರ್ಣವಾಗಿ ಎ ಡಾರ್ಕ್ ಮಾಡಬೇಕು. ಓಕೆ, ಎ ಕಂಪ್ಲೀಟ್ ಆಯ್ತು ನೋಡ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 77 ಅವರು ತಮ್ಮ ಜೀವನದಲ್ಲಿ ಎದುರಾದ ಅಡೆತಡೆಗಳ ಡ್ಯಾಶ್ ಹೋರಾಡಿದರು. ಸಲುವಾಗಿ, ವಿರುದ್ಧವಾಗಿ, ಒಳಗೆ, ಮಧ್ಯ. ಅಂದ್ರೆ ವಿರುದ್ಧವಾಗಿ ತಮ್ಮವರ ಜೀವನದಲ್ಲಿ ಅಡೆತಡೆಗಳನ್ನು ವಿರುದ್ಧ ಹೋರಾಡಿದರು. ಅಂದ್ರೆ ಇಲ್ಲಿ ಬಿ ಕರೆಕ್ಟ್ ಅನ್ಸುತ್ತೆ. ಓಮಾ ಶೀಟ್ ಅಲ್ಲಿ ಸಂಪೂರ್ಣವಾಗಿ ಬಿ ನಾವು ಡಾರ್ಕ್ ಮಾಡಬೇಕು. ಬಿ ಡಾರ್ಕ್ ಮಾಡೋಣ. ಸಂಪೂರ್ಣವಾಗಿ ಬಿ ಡಾರ್ಕ್ ಮಾಡ್ರಿ. ಓಕೆ. 78 ಅವರು ಡ್ಯಾಶ್ ನಾಯಕರಾದರು. ಒಬ್ಬ ಮನುಷ್ಯರು, ಹಲವು ಜನ ಸಮೂಹ, ಸಾಮೂಹಿಕ. ಅಂದ್ರೆ ಆನ್ಸರ್ ಸಾಮೂಹಿಕ ಬಂದೈತಿ ಇಲ್ಲಿ. 78 ಡಿ ಸಾಮೂಹಿಕ ನಾಯಕರಾದರು. ಸೊ ಆನ್ಸರ್ ಡಿ 78 ಡಿ ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ತುಂಬ್ರಿ. ಕ್ವೆಶ್ಚನ್ 79 79 ಆಯಿತು ಎಂಬುದು ಕ್ರಿಯಾಪದದ ಕಾಲವಾಗಿದೆ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಅನಿಶ್ಚಿತ ಕಾಲ. ಇದು ಆಯಿತು ಅಂದ್ರೆ ಇದು ಮೋಸ್ಟ್ಲಿ ಶ್ಯೂರ್ಲಿ ಆಯಿತು ಎಂಬುದು ಕ್ರಿಯಾಪದದ ಭವಿಷ್ಯತ್ ಕಾಲ, ಆಯಿತು ಎಂಬುದು ಕ್ರಿಯಾಪದದ. 79 ಇದು ಭೂತಕಾಲ ಬಿ ಆಗತ್ತೆ ನೋಡ್ರಿ. ಸಂಪೂರ್ಣವಾಗಿ ಬಿ ಹಾಕ್ರಿ. ಆನ್ಸರ್ ಬಿ. ಕ್ವೆಶ್ಚನ್ 80 ಪೂರ್ಣಗೊಳಿಸು ಎಂಬ ಪದವು ಈ ಪದದ ಸಮಾನಾರ್ಥ ಪದವಾಗಿದೆ. ಆರಂಭಿಸು, ಶುರು ಮಾಡು, ಮುಗಿಸು, ತೆರೆ. ಪೂರ್ಣಗೊಳಿಸು ಅಂದ್ರೆ ಶುರು ಮಾಡು ಅದರ ಅರ್ಥ. ಮುಗಿಸು, ಪೂರ್ಣಗೊಳಿಸು ಅಂದ್ರೆ ಮುಗಿಸೋನೆ ಆಗ್ತೈತಿ. ಓಕೆ, ಸಿ ಆನ್ಸರ್ ಇಸ್ ಸಿ ಕರೆಕ್ಟ್ ಆಗ್ತೈತಿ. ಸೊ ಸಿ ಇಸ್ ಆನ್ಸರ್. ಓಮಾ ಶೀಟ್ ಅಲ್ಲಿ ಸಂಪೂರ್ಣವಾಗಿ ಓಮಾ ಶೀಟ್ ನಲ್ಲಿ ಸಿ ಹಾಕ್ರಿ. ಇದು ಕೊನೆಯ ಪ್ರಶ್ನೆ. ಸೊ ಕೊನೆ ಪ್ರಶ್ನೆ. ಈ ಕೊನೆ ಪ್ರಶ್ನೆ ಮುಗಿದ ನಂತರ ಇವು 1ರಿಂದ 80 ಪ್ರಶ್ನೆಗಳನ್ನು ನಾವು ಮತ್ತೆ ಪುನರಾರಂಭಿಸುತ್ತೇವೆ. ನೀವು ಓನ್ ಆಗಿ ಒಂದೊಂದಾಗಿ ನಿಮ್ಮ ಒಂದು ಸ್ವಂತ ಓಮಾ ಶೀಟ್ ನಲ್ಲಿ ಪರಿಪೂರ್ಣಗೊಳಿಸಿ. ನವೋದಯ ಪ್ರಶ್ನೆ ಪತ್ರಿಕೆ 2023 ವಿದ್ಯಾರ್ಥಿಗಳು ಈಗ ಸ್ವಂತ
ಇದೇ ಪೇಪರನ್ನು ಸ್ವಂತ ಬಿಡಿಸ್ಬೇಕು. ಒಂದು ಹೋಮ್ ಶೀಟ್ ರಫ್ನಲ್ಲಿ ರೆಡಿ ಮಾಡ್ಕೊರಿ. ಒಂದೊಂದಾಗಿನ ಪ್ರಶ್ನೆಯನ್ನು ಬಿಡುತ್ತೇನೆ. ಸೊ ನಿಲಿ ಅಥವಾ ಬಾಲ್ ಪೆನ್ನಿಂದ ಉತ್ತರಿಸಿ. ಸೊ ಇದಕ್ಕೆ 2 ಗಂಟೆಗಳ ಕಾಲ ಇರ್ತದೆ. ನೀವು ಎಷ್ಟು ಬೇಕಾದಷ್ಟು ಟೈಮ್ ತಗೋಬಹುದು. ಒಂದನೇ ಪ್ರಶ್ನೆಯಾಗಿ ಈ ಥರ ರಫ್ ಶೀಟ್ ಮಾಡ್ಕೊರಿ. ಸೊ ಬರ್ಲಿಕ್ಕರೆ ಸೊ ಒಂದೊಂದಾಗಿ ಸ್ಟಾರ್ಟ್ ಮಾಡ್ರಿ. ಸೊ ಭಾಗ 1 ಐತಿ. ಇದ್ರಾಗ ಯಾವ್ದು ಬೇಕಾದ್ರೆ ನೀವು ಆಯ್ಕೆ ಮಾಡಿ ಆನ್ಸರ್ ಬರೀಬಹುದು. ಎ ಬರಿಬಹುದು, ಬಿ ಬರಿಬಹುದು, ಸಿ ಬರಿಬಹುದು. ಒಂದೊಂದಾಗಿ ಹಾಕ್ರಿ. ನಿಮಗೆ 10 ಸೆಕೆಂಡ್ ಕೊಡ್ತೀನಿ. ಒಂದನೇದು ಕಂಪ್ಲೀಟ್ ಆಯಿತು. 2ನೇ ಪ್ರಶ್ನೆ, ಇದಕ್ಕೆ ಮತ್ತೆ 10 ಸೆಕೆಂಡು. ಪ್ರಶ್ನೆ 3, 1, 2, 3, 4, 5, 6, 7, 8, 9, 10. 10 ಸೆಕೆಂಡ. ಪ್ರಶ್ನೆ 4, ಇದರಲ್ಲಿ ಯಾವ್ದು ಬೇಕು ಆಯ್ಕೆ ಮಾಡಿ ನೀವು ಸಂಪೂರ್ಣವಾಗಿ ಹಾಕಿರಿ. ಪ್ರಶ್ನೆ 5, ಪ್ರಶ್ನೆ 6, ಇದರೊಳಗೆ ಎ ಬಿ ಸಿ ಡಿಯಲ್ಲಿ ಯಾವ್ದು ಬೇಕು ಆಯ್ಕೆ ಮಾಡಿ ನೀವು ಹೋಮ್ ಶೀಟ್ನಲ್ಲಿ ಸಂಪೂರ್ಣವಾಗಿ ತುಂಬಿರಿ. ಜಾಸ್ತಿ ಟೈಮ್ ಬೇಕಾದ್ರೆ ಪೌಸ್ ಮಾಡ್ರಿ ಮತ್ತು ಮುಂದುವರಿಯಿರಿ. ಪ್ರಶ್ನೆ 7, ಬೇಕಾದ ಆಯ್ಕೆ ಮಾಡಿ ತುಂಬಿರಿ. ಪ್ರಶ್ನೆ 8, ಪ್ರಶ್ನೆ 9, ಪ್ರಶ್ನೆ 10, ಪ್ರಶ್ನೆ 12, 11, ಪ್ರಶ್ನೆ 12, ಪ್ರಶ್ನೆ 13, ಬೇಕಾದನ್ನು ಆಯ್ಕೆಯಾಗಿ ಬರೆಯಿರಿ. ಪ್ರಶ್ನೆ 14, ಪ್ರಶ್ನೆ 15, ಪ್ರಶ್ನೆ 16, ಪ್ರಶ್ನೆ 17, ಪ್ರಶ್ನೆ 18, ಪ್ರಶ್ನೆ 19, ಯಾವುದು ಬೇಕು ಆಯ್ಕೆ ಮಾಡಿ ಹೋಮ್ ಶೀಟ್ನಲ್ಲಿ ಹಾಕಿ. ಪ್ರಶ್ನೆ 20, ಹೋಮ್ ಶೀಟ್ನಲ್ಲಿ ಹಾಕಿ. ಪ್ರಶ್ನೆ 21, ಹೋಗಿ ಮುಚ್ಚಿಲು ಸೂಚನೆಯನ್ನು ಓದಬೇಕು. ಸೊ ಸೂಚನೆ 21ರಿಂದ 24 ಆಗೈತಿ. ಸೂಚನೆ ಓದಿದ ನಂತರ ಕ್ವಶನ್ ನಂಬರ್ 21ಕ್ಕೆ ಹೋಗೋಣ. ಕ್ವಶನ್ ನಂಬರ್ 21 ನೀವು ಯಾವ್ದು ಬೇಕು ಆಯ್ಕೆ ಮಾಡಿ ಬರೀಬಹುದು. ಪ್ರಶ್ನೆ 22, ಪ್ರಶ್ನೆ 23, ಪ್ರಶ್ನೆ 24, ಪ್ರಶ್ನೆ 24, ಸೊ 25ರಿಂದ 28ರ ಪ್ರಶ್ನೆಗಳನ್ನು ಸೂಚನೆ ಓದಿ ಮುಂದಿನ ಪ್ರಶ್ನೆಗೆ ಹೋಗಬೇಕು. ಈ ಪ್ರಶ್ನೆ 25 ಸೂಚನೆ ಓದ್ರಿ. ನೆಕ್ಸ್ಟ್ ನಾವು ಪ್ರಶ್ನೆ 25ಗೆ ಹೋಗೋಣ. ಪ್ರಶ್ನೆ 25, ಬೇಕಾದ ಆಯ್ಕೆ ಬರ್ರಿ. ಪ್ರಶ್ನೆ 26, ಪ್ರಶ್ನೆ 27,
ಪ್ರಶ್ನೆ 28. ಪ್ರಶ್ನೆ 29 32ವರೆಗಿನ ಪ್ರಶ್ನೆಗಳನ್ನು ಸೂಚನೆಯನ್ನು ಓದಿ ಸಂಪೂರ್ಣವಾಗಿ ಸೂಚನೆ ಓದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಯಾವ ತರ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತತಿ. ಸೊ 29 ಹೋಗೋಣ. ಪ್ರಶ್ನೆ 29 ಫೋಲ್ಡಿಂಗ್ ಪೇಪರ್. ಪ್ರಶ್ನೆ 30 ಪ್ರಶ್ನೆ 31 32 ಪ್ರಶ್ನೆ 33 33ರಿಂದ 36ವರೆಗಿನ ಸೂಚನೆಯನ್ನು ಓದಿ ಸೊ ಚಿತ್ರದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತೈತಿ. ಸೂಚನೆ ಓದಿ ಮುಂದೆ ಹೋಗಿರಿ. ಪ್ರಶ್ನೆ 33 ಸೊ ಕಟ್ ಆಗಿರುವಂತ ಜೋಡಿಸೋದು ನೋಡ್ರಿ. ಬೇಕಾದನ್ನ ಆಯ್ಕೆ ಮಾಡ್ರಿ. 33 34 35 36 37 37ರಿಂದ 40ವರೆಗೆ ಸೂಚನೆ ಓದಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. 37 ಈ ಚಿತ್ರ ಎಲ್ಲಿ ಡಕ್ಕೊಂಡಿದ್ದು ನೋಡಬೇಕು. 37 38 39 40 ಪ್ರಶ್ನೆ ಕಂಪ್ಲೀಟ್ ಆದವು. ಈಗ ಅಂಕಗಣಿತ ಒಂದೊಂದು ನೋಡಿ ರಫ್ ಮಾಡಿ ಚಿತ್ರನ ಲೆಕ್ಕ ಮಾಡಿ ಬಿಡಿಸ್ಬೇಕು. ಒಂದನೇ ಪ್ರಶ್ನೆ ಓದಿ ರಫ್ ಮಾಡಿ ABCD ಯಾವ್ದು ಬೇಕಾದ್ರೆ ನೀವು ಹಾಕ್ಬಹುದು. ನಲವತ್ತೆರಡು ABCD ಬೇಕಾದ ಆಯ್ಕೆಯನ್ನು ಮಾಡಿ. 43 44 45 46 ಹೊಸ ಕಂಡುಹಿಡಬೇಕು. 47 48 49 50 60 51 52 53 54 55 56 57 58 59 60. ಇಲ್ಲಿಗೆ ಸಂಪೂರ್ಣ. ನೆಕ್ಸ್ಟ್ ಗದ್ಯ ಭಾಗ ಸ್ಟಾರ್ಟ್ ಆಗುತ್ತೆ. ಸೊ ಗದ್ಯ ಭಾಗದ ಸೂಚನೆ ಭಾಷೆ ಪರೀಕ್ಷೆಯಲ್ಲಿ ಸೂಚನೆ ಓದಿ ಮುಂದಿನ ABCD ಹೋಮ್ವರ್ಕ್ ಸಂಪೂರ್ಣವಾಗಿ ತುಂಬಬೇಕು. ಈ ಗದ್ಯ ಭಾಗವನ್ನು ಸಂಪೂರ್ಣವಾಗಿ ಓದಿ ಪೋಸ್ ಮಾಡಿ ಓದ್ಕೋರಿ. ಸೊ ಒಂದನೇ ಪ್ರಶ್ನೆಗೆ ಬೇಕಾದ ಆಯ್ಕೆಯನ್ನು ನೀವು ಮಾಡ್ಕೋರಿ. 61
62, 63, 64, 65, 66ಗಿಂತ ಮುಂಚೆ ಮತ್ತೆ ಒಂದು ಗದ್ಯ ಭಾಗವನ್ನು ಓದಿ ಸಂಪೂರ್ಣವಾಗಿ ಓದ್ರಿ. ಸೊ ನಿಮ್ಗೆ ಗೊತ್ತಾಗತ್ತೈತಿ. ಸೊ ಜಾಸ್ತಿ ಟೈಮ್ ಬೇಕಾದ್ರೆ ಕ್ಲೋಸ್ ಮಾಡಿ ಮುಂದಿನ ಓದ್ರಿ. 66, 67, 68, 69, 70 ಮತ್ತೆ ಒಂದು ಗದ್ಯ ಭಾಗ ಸಂಪೂರ್ಣವಾಗಿ ಮೊದಲಿಂದ ಕೊನೆತನ ಓದ್ರಿ. ಅಂದ್ರೆ ಅವಾಗ ನಿಮ್ಗೆ ಗದ್ಯ ಭಾಗ ಓದ್ಮೇಲೆ ಗೊತ್ತಾಗ್ತೈತಿ. ಸಂಪೂರ್ಣವಾಗಿ ಗದ್ಯ ಭಾಗ ಓದ್ರಿ. 71, 72, 73, 74, 75 ಕೊನೆ ಭಾಗ ಗದ್ಯ ಭಾಗ ಸಂಪೂರ್ಣವಾಗಿ ಓದಿರಿ. ನೆಕ್ಸ್ಟ್ ಪ್ರಶ್ನೆ 76, 77, 78, 79, 80 ಕೊನೆ ಪ್ರಶ್ನೆ. ಸೊ 2023 ಅಷ್ಟು ಆನ್ಸರ್ ನಾವು ಒಂದೊಂದಾಗಿ ಹೇಳ್ತೀನಿ, ನೀವು ರೈಟ್ ಹಾಕೋರಿ. ಒಂದು ಪೆನ್ ತಗೋರಿ, ನಾವು ಒಂದೊಂದು ಆನ್ಸರ್ ಹೇಳ್ತೀನಿ, ನೀವು ರೈಟ್ ಹಾಕೋತವ್ರಿ. 1D, 2C, 3A, 4D, 5A, 5, 6B, 7C, 8B, 9B, 10A, 11C, 12B, 13B, 14D, 15C, 16D, 17B, 18C, 19A, 20C, 21B, 22A, 23B, 24D, 25C, 26B, 27B, 28B, 29A, 30C, 31C, 32C, 32B, 34A, 35B, 36B, 37D, 38A, 39B, 40A, 41D, 42C, 43D, 44B, 45B, 46D, 47B, 48B, 49D, 50B, 51A, 52B, 53A, 54B, 55D, 56B, 57D, 57D, 55C, 59C, 60D, 61A, 62C, 63C, 64D, 65A, 66C, 67D, 66B, 68B, 69B, 70C, 71A, 72C, 73B, 74D, 75A, 76A, 77B, 78D, 79B, 80C. ಸೊ ಒಂದೊಂದಾಗಿ ನೀವು ಈ ಉತ್ತರವನ್ನು ಚೆಕ್ ಮಾಡಿ ಪ್ರಾಕ್ಟೀಸ್ ಮಾಡ್ರಿ. ಮತ್ತೆ ಮತ್ತೆ ರಿಪೀಟ್ ಆಗಿ ನೋಡಿ ಪ್ರಾಕ್ಟೀಸ್ ಮಾಡ್ರಿ. ಸೊ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ದಿಸ್ ವಿಡಿಯೋ. Thank you for sharing this video. Thank you for subscribe in this video. So share for all group. So thank you for watching.